ಆ ಆರನೇ ಆರನೇ ಅಧ್ಯಾಯವನ್ನ ಅಧ್ಯಾಯವನ್ನ ನಾವು ಧ್ಯಾನ ಮಾಡಿದೆವು. ಧ್ಯಾನ ಮಾಡಿದೆವು. ಆರನೇ ಅಧ್ಯಾಯ ಧ್ಯಾನ ಆರನೇ ಮಾಡುವಾಗ ಅಧ್ಯಾಯ ಧ್ಯಾನ ಮಾಡುವಾಗ ಅದರಲ್ಲಿ ಅತಿ ಪ್ರಾಮುಖ್ಯವಾದಂತಹ ವಿಷಯ ಏನಂತ ಹೇಳುವಾಗ ವಿಶ್ವಾಸಿ ಒಬ್ಬ ವಿಶ್ವಾಸಿ ಪಾಪದ ಮೇಲೆ ಪಾಪದ ಜಯ ಮೇಲೆ ಗಳಿಸುವುದು ಹೇಗೆ ಜಯ ಗಳಿಸುವುದು ಹೇಗೆ ಎಂಬತಕ್ಕಂಥದ್ದು ಬಹಳ ಪ್ರಾಮುಖ್ಯವಾದಂತಹ ಒಂದು ವಿಷಯ ಅಧ್ಯಾಯವಾಗಿದೆ. ಹೇಗೆ ಪಾಪದ ಮೇಲೆ ಜಯ ಗಳಿಸುವುದು, ಪಾಪದ ಮೇಲೆ ಹೋರಾಡಿ ಜಯ ಗಳಿಸುವುದು, ಅದು ಈ ಈ ಈ ಪ್ರಪಂಚದಲ್ಲಿ ಅದ್ರ ಮೇಲೆ ಹೋರಾಡಿ ಜಯ ಗಳಿಸಿದಂತ ವ್ಯಕ್ತಿ ಯಾರು ಹುಟ್ಟಲಿಲ್ಲ ಇದುವರೆಗೆ. ಆದ್ರೆ ಒಬ್ಬನೇ ಒಬ್ಬರು ಮಾತ್ರ ಹುಟ್ಟಿದ್ದು. ಆತನು ಯಾರಂದ್ರೆ ಕರ್ತನಾಗಿರುವಂತ ಯೇಸು ಕ್ರಿಸ್ತನು. ಹೌದು, ಆತನು ಮಾತ್ರವೇ ಪಾಪದ ಮೇಲೆ ಜಯವನ್ನು ಸಾಧಿಸಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗ್ಲಿ. ಯಾಕೆಂದ್ರೆ ಆತನು ದೇವ ಕುಮಾರನಾಗಿರುವಂತ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ತಾನೇ ಆಗಿದ್ದಾನೆ. ಆಮೇಲೆ 7ನೇ ಅಧ್ಯಾಯಕ್ಕೆ ಬರುವಾಗ ಅದನ್ನು ನಾವು ಸ್ವಲ್ಪ ಧ್ಯಾನ ಮಾಡಿದೆವು. ಅದೇಂದ್ರೆ 7ನೇ ಅಧ್ಯಾಯದಲ್ಲಿ ಈ ಧರ್ಮಶಾಸ್ತ್ರದ ವಿಷಯವಾಗಿ ಅದು ಕೇಳುವಂಥದ್ದು ಮಾತನಾಡುವಂಥದ್ದಾಗಿರ್ತದೆ. ಧರ್ಮಶಾಸ್ತ್ರ ಅದು ಕೊಡಲ್ಪಟ್ಟದ್ದು ಯಾಕೆಂದ್ರೆ ನಮ್ಮ ಪಾಪಗಳನ್ನು ನಮಗೆ ತೋರಿಸುವುದಕ್ಕಾಗಿ ಅದು ಕೊಡಲ್ಪಟ್ಟದ್ದು. ಅದು ನಮ್ಮನ್ನು ರಕ್ಷಣೆ ಅನುಭವಕ್ಕೆ ನಡೆಸುವುದಕ್ಕಾಗಿ ಕೊಡಲ್ಪಡಲಿಲ್ಲ. ಧರ್ಮಶಾಸ್ತ್ರ ಎಂದಿಗೂ ನಮ್ಮನ್ನ ರಕ್ಷಣೆಗೆ ನಡೆಸುವುದಿಲ್ಲ. ಆದರೆ ಅದು ನಮ್ಮ ಪಾಪಗಳನ್ನು ಮಾತ್ರವೇ ನಮಗೆ ತೋರಿಸ್ತದೆ ಮತ್ತು ನಮ್ಮ ದುಸ್ಥಿತಿಯನ್ನು ಅದು ತೋರಿಸ್ತದೆ ಮತ್ತು ನಾವು ಏನಾಗಿದ್ದೇವೆ ಎಂಬಂತಹ ವಿಷಯವನ್ನು ಅದು ನಮಗೆ ತೋರಿಸ್ತದೆ. ಹೇಗೂ ಈ ಧರ್ಮಶಾಸ್ತ್ರ ಅದು ಯಾತಕ್ಕಾಗಿ ಕೊಡಲ್ಪಟ್ಟದ್ದು ಎಂಬುದಾಗಿ ನಾವು ನೋಡುವಾಗ ಧರ್ಮಶಾಸ್ತ್ರ ಅದು 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 ನಮ್ಮನ್ನು ಕಾಯುವಂತ ಆಳಿನಂತಾಗಿದೆ ಎಂಬುದಾಗಿ ಒಂದ್ ಕಡೆಗಳಲ್ಲಿ ನಾವು ಅದನ್ನ ಓದ್ತೇವೆ. ಧರ್ಮಶಾಸ್ತ್ರ ಕೊಡಲ್ಪಟ್ಟಂತ ಒಂದು ಉದ್ದೇಶವೇನೆಂದ್ರೆ ನಮ್ಮ ಪಾಪಗಳನ್ನು ತೋರಿಸುವುದಕ್ಕಾಗಿ, ನಾವು ಪಾಪಿಗಳು ಎಂಬಂತ ಸತ್ಯವನ್ನು ಅದು ವ್ಯಕ್ತಪಡಿಸುವುದಕ್ಕಾಗಿ ಅದು ಧರ್ಮಶಾಸ್ತ್ರ ಕೊಡಲ್ಪಟ್ಟಿತು ಎಂಬುದಾಗಿ ನಾವು ನೋಡ್ತೇವೆ. ಧರ್ಮಶಾಸ್ತ್ರವನ್ನು ಅನುಸರಿಸಿ ಕೈಕೊಂಡು ನಡೆಯುವಂತಹ ಒಬ್ಬ ವ್ಯಕ್ತಿಯಾದರೂ ಕೂಡ ಇದುವರೆಗೆ ಧರ್ಮಶಾಸ್ತ್ರದ ಮೇಲೆ ಜಯ ಗಳಿಸಲಿಕ್ಕೆ ಆಗ್ಲಿಲ್ಲ. ಆದ್ರೆ ಒಬ್ಬನೇ ಒಬ್ಬನು ಮಾತ್ರವೇ ಅದ್ರ ಮೇಲೆ ಜಯ ಗಳಿಸಿದನು. ಆತನು ಯಾರಪ್ಪ ಅಂದ್ರೆ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಒಬ್ಬನೇ ಆಗಿದ್ದಾನೆ. ಆತನೊಬ್ಬನೇ ಧರ್ಮಶಾಸ್ತ್ರದ ಮೇಲೆ ಜಯವನ್ನು ಆತನು ಸಾಧಿಸಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಇವಾಗ 8ನೇ ಅಧ್ಯಾಯ ವಿಷಯ ನಮಗೆ ಏನ್ ತಿಳಿಸ್ತದೆ ಅಂತ ನಾವು ನೋಡುವಾಗ 8ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಒಂದು ಬಹಳ ಗಂಭೀರವಾದಂತ ಒಂದು ವಿಷಯಕ್ಕೆ ನಾವು ಬರ್ತೇವೆ. ಅದೇನಂತ ಹೇಳುವಾಗ, ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯ ಈಗ ಇಲ್ಲವೇ ಇಲ್ಲ ಎಂಬುದಾಗಿ ನಮಗೆ ಅದು ಬೋಧನೆ ಮಾಡ್ತದೆ. ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಈಗ ನಾವು ನೋಡ್ತೇವೆ, ನಾವು ಆದಮನಿಂದ ನಾವು ಹುಟ್ಟಿ ಬಂದೆವು. ಆದಮನ ದೆಸೆಯಿಂದ ನಾವೆಲ್ಲರೂ ಪಾಪಿಗಳಾದೆವು. ಮತ್ತೆ ನಾವು ಮುಂದೆ ನಾವು ನೋಡ್ತಾ ಬರುವಾಗ ಈ ಪಾಪದಿಂದ ನಮಗೆ ಬಿಡುಗಡೆ ಹೊಂದಲಿಕ್ಕೆ ಅಸಾಧ್ಯವಾಗಿತ್ತು. ಆದರೆ ಸೂಕ್ತವಾದ ಸಮಯದಲ್ಲಿ ತಂದೆಯಾದಂತಹ ದೇವರು ತನ್ನ ಮಗನಾಗಿರುವಂತಹ ಯೇಸು ಕ್ರಿಸ್ತನನ್ನ ಭೂಲೋಕಕ್ಕೆ ಕಳಿಸಿಕೊಟ್ಟನು ಮತ್ತು ಆತನು ನಮ್ಮ ಪಾಪ ನಿವಾರಣಾರ್ಥವಾಗಿ ಶಿಲುಬೆಯಲ್ಲಿ ಆತನು ರಕ್ತವನ್ನ ಚೆಲ್ಲಿದನು, ಅಲ್ಲಿ ಸತ್ತನು, ಹೂಣಲ್ಪಟ್ಟನು. 3ನೇ ದಿವಸ ಸತ್ತವಳಿಂದ ಜೀವಿತನಾಗಿ ಆತನು ಎದ್ದು ಬಂದಿದ್ದಾನೆ. ಸೊ ಈ ರೀತಿಯಲ್ಲಿ ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ಧರ್ಮಶಾಸ್ತ್ರವನ್ನ ಪರಿಪೂರ್ಣವಾಗಿ ಆತನು ನೆರವೇರಿಸಿದನು. ನಾನು ಧರ್ಮಶಾಸ್ತ್ರವನ್ನು ತೆಗೆದು ಹಾಕುವುದಕ್ಕೆ ಬರಲಿಲ್ಲ, ಅದನ್ನು ನೆರವೇರಿಸುವುದಕ್ಕೆ ನಾನು ಬಂದಿದ್ದೇನೆ ಎಂಬುದಾಗಿ ನಾವು ಮತ್ತಾಯನ ಬರೆದ ಸುವಾರ್ತೆ 5, 6, 7ನೇ ಅಧ್ಯಾಯದಲ್ಲಿ ನಾವು ಓದುವಂಥವರು ನಾವಾಗಿದ್ದೇವೆ. ಆದ್ರಿಂದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಬಂದದ್ದು ಅದು ಏನಂದ್ರೆ ಧರ್ಮಶಾಸ್ತ್ರವನ್ನ ನೆರವೇರಿಸುವುದಕ್ಕಾಗಿ ಆತನು ಬಂದ. ಹೇಗೂ ಆತನು ಶಿಲುಬೆಯಲ್ಲಿ ತನ್ನ ರಕ್ತವನ್ನು ಸುರಿಸಿ
ಆತನು ಸತ್ತವರಿಂದ ಜೀವಿತನಾಗಿ ಎದ್ದು ಬಂದದ್ರಿಂದ ಈಗ ಆತನು ಧರ್ಮಶಾಸ್ತ್ರವನ್ನು ಪರಿಪೂರ್ಣವಾಗಿ ಆತನು ನೆರವೇರಿಸಿದ್ದಾನೆ. ಮತ್ತು ಇವಾಗ ಆತನು ದೇವರ ಬಲಗಳಲ್ಲಿ ಆಸನಾರೂಢನು ಆತನು ಆಗಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸೋಣ. ಈಗ ನಮ್ಮ ವಿಷಯಕ್ಕೆ ನಾನು ಬರ್ತೇನೆ. ಇದೇನಂತ ಹೇಳುವಾಗ, ಈ ರೋಮಪತ್ರಿಕೆ 8ನೇ ಅಧ್ಯಾಯ ಏನ್ ನಮಗೆ ಬೋಧನೆ ಮಾಡ್ತದೆ ಅಂದ್ರೆ, ಆದ್ದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ ಎಂಬುದಾಗಿ ನಮಗೆ ಅದು ಬೋಧನೆ ಮಾಡ್ತದೆ. ಹೌದು, ಆದಮನ ದೆಸೆಯಿಂದ ನಾವೆಲ್ಲರೂ ಅಪರಾಧಿಗಳಾಗ್ಬಿಟ್ರು, ನಾವೆಲ್ಲರೂ ಪಾಪಿಗಳಾಗ್ಬಿಟ್ರು. ಮತ್ತೆ ಪಾಪ ಮಾಡದೇ ಇರುವಂತ ಒಬ್ಬನಾದ್ರೂ ಲೋಕದಲ್ಲಿ ಇಲ್ಲವಲ್ಲ ಎಂಬುದಾಗಿ ನಾವು ಒಂದು ಸಮ್ಮೇಳನ ಪುಸ್ತಕದಲ್ಲಿ ನಾವು ಅದನ್ನ ಓದ್ತೇವೆ. ಪಾಪ ಮಾಡದೇ ಇರುವಂತ ವ್ಯಕ್ತಿ ಭೂಲೋಕದಲ್ಲಿ ಒಬ್ಬನೂ ಇಲ್ಲ. ಆದ್ರೆ ಒಬ್ಬನೇ ಒಬ್ಬನು ಇದ್ದಾನೆ. ಆತನು ಯಾರಂದ್ರೆ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ತಾನೇ ಆಗಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ನಾವು ನೋಡುವಂತಹ ಮಾತುಗಳು ಅದೇನಂತ ಹೇಳುವಾಗ, ಈಗ ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಅಪರಾಧ ನಿರ್ಣಯವು ಇಲ್ಲವೇ ಇಲ್ಲ ಎಂಬುದಾಗಿ ಹೇಳ್ತದೆ. ಇಲ್ಲಿ ವಾಕ್ಯ ಅವರಲ್ಲಿ, ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಯಾವ ತಪ್ಪುಗಳಿಲ್ಲ ಅಂತ ವಾಕ್ಯ ಬೋಧನೆ ಮಾಡುವುದಿಲ್ಲ. ಅಥವಾ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಯಾವುದೇ ವಿಧವಾದಂತ ಸೋಲುವಿಕೆಗಳು ಇಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳುವುದಿಲ್ಲ. ಅಥವಾ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಪಾಪಗಳು ಇಲ್ಲ ಎಂಬುದಾಗಿ ಕೂಡ ವಾಕ್ಯ ಬೋಧನೆ ನಮಗೆ ಮಾಡೋದಿಲ್ಲ. ಇಲ್ಲಿ ನಾವು ನೋಡುವಂತ ಒಂದು ಸಂಗತಿ ಅದು ಏನಂತ ಹೇಳುವಾಗ, ರಕ್ಷಣೆ ಹೊಂದಿದಂತ ಒಬ್ಬ ವ್ಯಕ್ತಿ ಅವನಲ್ಲಿ ಪಾಪ ಉಂಟಾ ಎಂಬುದಾಗಿ ಪ್ರಶ್ನೆ ಮಾಡುವುದಾದರೆ, ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವರ ವಾಕ್ಯ ಅವನಲ್ಲಿ ಪಾಪವು ಇಲ್ಲ. ಕಾರಣವೇನೆಂದ್ರೆ, ಅವನು ದೇವರ ಎದುರಿನಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಮೇಲಿನ ನಂಬಿಕೆ ಮೂಲಕವಾಗಿ ನೀತಿವಂತನು ಆಗಿದ್ದಾನೆ. ಅಥವಾ ಇನ್ನೊಂದು ಮಾತಿನಲ್ಲಿ ಹೇಳುವುದಾದ್ರೆ, ನೀತಿ ನಿರ್ಣಯವನ್ನು ಆತನು ಹೊಂದಿದ್ದಾನೆ. ನೀತಿ ನಿರ್ಣಯ ಅಂತ ಹೇಳುವಾಗ ಅದು ಏನಪ್ಪ ಅದು ಅರ್ಥ? ಅದೇನಂತ ಹೇಳುವಾಗ, ಅವನು ಇನ್ನು ಮುಂದೆ ಪಾಪಿ ಅಲ್ಲವೇ ಅಲ್ಲ, ಅವನಲ್ಲಿ ಯಾವುದೇ ಪಾಪವಿಲ್ಲ ಎಂಬುದಾಗಿ ದೇವರು ತಿಳಿಸುವಂತವನು ಆಗಿದ್ದಾನೆ. ಇದು ಹೇಗೆ ಸಾಧ್ಯ ಅಂತ ಒಂದು ವೇಳೆ ಆರ್ಗ್ಯುಮೆಂಟ್ ಮಾಡಬಹುದು. ನಾವೀಗ ತಾನೇ ನಾವು ಓದಿದೆವು, ಪಾಪ ಮಾಡದೇ ಇರುವಂತಹ ವ್ಯಕ್ತಿ ಭೂಲೋಕದಲ್ಲಿ ಒಬ್ಬನೂ ಇಲ್ಲ. ಹೌದು. ಆದ್ರೆ ಒಂದು ಸಂಗತಿ ಏನಪ್ಪಾ ಅಂತ ಹೇಳುವಾಗ, ದೇವರು ವಾಕ್ಯ ಹೇಳ್ತದೆ, ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಂತ ಒಬ್ಬ ವ್ಯಕ್ತಿಯನ್ನ ದೇವರು ನೀತಿವಂತನೆಂದು ನಿರ್ಣಯ ಮಾಡಿಬಿಟ್ಟಿದ್ದಾನೆ. ನೀತಿವಂತನೆಂದು ನಿರ್ಣಯ ಮಾಡಿದ್ದಾನೆ ಅಂದ್ರೆ ಅರ್ಥವೇನಂತ ಹೇಳುವಾಗ, ಅವನು ಇನ್ನೆಂದೆಂದಿಗೂ ಪಾಪಿ ಅಲ್ಲವೇ ಅಲ್ಲ. ಅವನು ನೀತಿ ನಿರ್ಣಯ ಹೊಂದುವವರೆಗೆ ಅವನು ಪಾಪಿಯಾಗಿದ್ದ, ನಿಜವೇ. ಆದ್ರೆ ದೇವರು ಅವನನ್ನ ನೀತಿವಂತನೆಂದು ನಿರ್ಣಯ ಮಾಡಿಬಿಟ್ಟ. ಅದು ಹೇಗೆ ಮಾಡ್ದ ಅಂದ್ರೆ, ಅದಕ್ಕೆ ಕಾರಣವೇನೆಂದ್ರೆ, ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನೇ ಅದಕ್ಕೆ ಕಾರಣ. ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ಒಬ್ಬ ಪಾಪಿ ನಂಬಿಕೆ ಇಡುವಾಗ, ಆತನು ತನ್ನ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡುವಾಗ, ದೇವರು ಅವನನ್ನು ನೀತಿವಂತನೆಂದು ನಿರ್ಣಯ ಮಾಡಿಬಿಡ್ತಾನೆ. ಅಂದ್ರೆ ಅರ್ಥವೇನಂತ ಹೇಳುವಾಗ, ಇನ್ನು ಅವನು ಎಂದೆಂದಿಗೂ ಪಾಪಿ ಅಲ್ಲವೇ ಅಲ್ಲ ಎಂಬುದಾಗಿ ಅದರ ನಿಜವಾದಂತ ಒಂದು ಅರ್ಥವನ್ನ ನಾವು ನೋಡುವಂತವರು ನಾವು ಆಗಿದ್ದೇವೆ. ಅವನೆಂದೆಂದಿಗೂ ಪಾಪಿ ಅಲ್ಲವೇ ಅಲ್ಲ, ಅವನಲ್ಲಿ ಪಾಪ ಇಲ್ಲವೇ ಇಲ್ಲ. ಅದೇ ಅದರ ಅರ್ಥ. ರಕ್ಷಣೆ ಹೊಂದಿದಂತ ಒಬ್ಬ ವಿಶ್ವಾಸಿಯಲ್ಲಿ ಪಾಪ ಇಲ್ಲ. ಹೇಗೆ?
ಅಂತ ಒಂದು ವೇಳೆ ನಾವು ನೋಡುವುದಾದ್ರೆ ನೋಡ್ರಿ, ನಾವು ಬೇರೆ ಬೇರೆ ಭಾಗಗಳಲ್ಲಿ ನಾವು ಓದ್ತೇವೆ, ಕರ್ತನಾದ ಯೇಸು ಕ್ರಿಸ್ತನು ನಂಬಿದಂತ ಒಬ್ಬ ವ್ಯಕ್ತಿಯ ಪಾಪಗಳನ್ನು ದೇವರು ಕ್ಷಮಿಸುತ್ತಾನೆ ಮತ್ತು ಅವನ ಪಾಪಗಳನ್ನು ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ಅಷ್ಟು ದೂರ ಆ ಪಾಪಗಳನ್ನು ಇಲ್ಲದಂತೆ ಮಾಡಿದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಯೆಶಾಯನು ಬರೆದ ಪ್ರವಾದನೆ ಮತ್ತು ಬೇರೆ ಬೇರೆ ಪ್ರವಾದನೆಗಳಲ್ಲಿ ನಾವು ಅದನ್ನು ಓದ್ತೇವೆ. ಇದು ಈ ವಾಕ್ಯ ಇದು ಮೀಕನು ಬರೆದ ಪ್ರವಾದನೆಯಲ್ಲಿ ನಾವು ಇದನ್ನ ಓದ್ತೇವೆ. ಅವನ ಪಾಪಗಳನ್ನು ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ಅಷ್ಟು ದೂರ ಇಲ್ಲದಂತೆ ಮಾಡಿದ್ದಾನೆ. ಅಂದ್ರೆ ಅರ್ಥವೇನಂದ್ರೆ, ಒಬ್ಬ ರಕ್ಷಣೆ ಹೊಂದಿದಂತಹ ಒಬ್ಬ ಮನುಷ್ಯನು ದೇವರು ಅವನ ಪಾಪಗಳನ್ನ ಕ್ರಿಸ್ತನ ನಿಮಿತ್ತವಾಗಿ ಅದನ್ನ ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ, ಅಂದ್ರೆ ಅರ್ಥವೇನಂದ್ರೆ ಕಣ್ಣಿಗೆ ಕಾಣದ ಹಾಗೆ ಅದನ್ನ ಮಾಡಿಬಿಟ್ಟಿದ್ದಾನೆ ಅಂತ ಅದರ ಅರ್ಥ. ಇನ್ನು ಅವನ ಪಾಪಗಳು ಕಣ್ಣಿಗೆ ಯಾರ ಕಣ್ಣಿಗೂ ಅದು ಕಾಣಿಸುವುದೇ ಇಲ್ಲ ಎಂಬುದಾಗಿ ಅದರ ಅರ್ಥವಾಗಿದೆ. ಹೌದು, ನಾವು ನೋಡುವಂತಹ ಸಂಗತಿ ಏನಂತ ಹೇಳುವಾಗ ನೀತಿವಂತನು ಅಂದ್ರೆ ಅದೇ ಅರ್ಥವಾಗಿದೆ. ಒಂದು ವೇಳೆ ಕೆಲವರಿಗೆ ಮಾತ್ರ ಈ ಸತ್ಯ ಗೊತ್ತಿದೆ ಅಷ್ಟೇ, ಆದರೆ ಕೆಲವರಿಗೆ ಗೊತ್ತಿಲ್ಲ, ಕೆಲವರಿಗೆ ಗೊತ್ತಿದೆ, ಕೆಲವರಿಗೆ ಗೊತ್ತಿಲ್ಲ. ಬಟ್ ಒಂದು ವಿಷಯ ಅದೇನಂದ್ರೆ, ಒಂದು ವೇಳೆ ಗೊತ್ತಿರುವಂತಹ ವ್ಯಕ್ತಿ ಆಗ್ಲಿ, ಈ ಸತ್ಯ ಅವನಿಗೆ ಗೊತ್ತಿರುವಂತ ಒಬ್ಬ ವ್ಯಕ್ತಿ ಆದ್ರೂ ಕೂಡ ಅವನು ನಿಜವಾಗಿಯೂ ಅವನ ಪಾಪಗಳನ್ನು ದೇವರು ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ಅಷ್ಟು ದೂರ ಇಲ್ಲದಂತೆ ಮಾಡಿದ್ದಾನೆ ಅಂತ ಅವನಿಗೆ ತಿಳಿಯುವುದಾದ್ರೆ, ಅದು ಗೊತ್ತಾದ್ರೆ ಅವನಿಗೆ, ಅವನು ಸುಮ್ಮನೆ ಇರಕ್ಕಾಗುದಿಲ್ಲ. ಅವನು ಯಾಕೆ, ಅವನಲ್ಲಿ ಅಷ್ಟೊಂದು ಸಂತೋಷ ಅದು ಉಕ್ಕುವಂತದ್ದಾಗಿದೆ. ದೇವರು ಅವನ ಪಾಪಗಳನ್ನು ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ಅಷ್ಟು ದೂರ ಇಲ್ಲದಂತೆ ಮಾಡ್ಬಿಟ್ಟಿದ್ದಾನೆ. ಅಂದ್ರೆ ಅರ್ಥವೇನಂದ್ರೆ, ಅವನು ಅದನ್ನ ಆ ಸತ್ಯವನ್ನು ಕೇಳಿ ಅವನು ನಿಜವಾಗಿಯೂ ಅವನು ಕುಣಿದಾಡುವಂತ ಸ್ಥಿತಿಗೆ ಅವನು ಬರ್ತಾನೆ. ಅಷ್ಟು ಸಂತೋಷ ಅವನ ಹೃದಯದಲ್ಲಿ, ಅವನ ಜೀವಿತದಲ್ಲಿ ದೇವರು ತಂದು ಬಿಡ್ತಾನೆ. ಯಾಕೆಂದ್ರೆ ದೇವರು ಅವನ ಪಾಪಗಳನ್ನು ಇಲ್ಲದಂತೆ ಮಾಡಿಬಿಡ್ತಾನೆ. ಇವತ್ತು ನನ್ನ ಪ್ರಿಯ ಸಹೋದರರೇ, ಸಹೋದರಿಗಳೇ, ಒಂದು ವೇಳೆ ಈ ಸತ್ಯ ನಮಗೆ ಗೊತ್ತಾದ್ರೆ ನಾವು ಈ ರೀತಿಯಲ್ಲಿ ಸಂತೋಷ ಪಟ್ಟಿದ್ದೇವಾ? ನಿಜವಾಗಿಯೂ ಸಂತೋಷ ಪಟ್ಟಿದ್ದೇವಾ? ಯೋಚನೆ ಮಾಡ್ಬೇಕಂತ ಒಂದು ಸಂಗತಿ. ಯಾಕೆಂದ್ರೆ ನಾವು ದೇವರ ವಾಕ್ಯವನ್ನು ಕೇಳ್ತೇವೆ ಅಷ್ಟೇ, ಕೇಳ್ತೇವೆ, ಆದ್ರೆ ದೇವರ ವಾಕ್ಯದಲ್ಲಿ ಸಂತೋಷ ಪಡೋದಿಲ್ಲ, ನಾವು ಸಂತೋಷನೇ ಪಡೋದಿಲ್ಲ ನಾವು. ಯಾಕೆ? ಕಾರಣವೇನು? ನಮ್ಮ ಹೃದಯ ಬದಲಾವಣೆ ಆಗುವುದಿಲ್ಲ, ಅದು ಇದ್ದಂತ ಸ್ಥಿತಿಯಲ್ಲಿಯೇ ಅದು ಇರ್ತದೆ. ಇದೊಂದು ದೇವರಿಗೆ ಒಂದು ಅವಮಾನಕರವಾದಂತ ಒಂದು ವಿಷಯ. ದೇವರು ಒಬ್ಬ ಪಾಪಿಯನ್ನು ರಕ್ಷಿಸುವುದಕ್ಕಾಗಿ ತನ್ನ ಮಗನನ್ನೇ ಕೊಟ್ಟು ಅವನನ್ನು ಶಿಲುಬೆಯಲ್ಲಿ ಅರ್ಪಿಸಿ ರಕ್ತವನ್ನು ಸುರಿಸಿ ನಮಗೆ ರಕ್ಷಣೆಯನ್ನು ತಂದಿರುವಾಗ, ಆ ಸತ್ಯವನ್ನು ಅವನು ತಿಳ್ಕೊಂಡಾಗ ಅವನು ಏನ್ ಮಾಡ್ತಾನೆ, ಏನ್ ಮಾಡಬೇಕಾಗಿದೆ? ಅವನು ಸಂತೋಷದಿಂದ ನಲಿದಾಡಬೇಕಾಗಿದೆ, ಕುಣಿದಾಡಬೇಕಾಗಿದೆ. ಯಾಕೆಂದ್ರೆ ಅವನ ಪಾಪ ಇನ್ನು ಎಂದೆಂದಿಗೂ ಇಲ್ಲದಂತೆ ಮಾಡ್ಬಿಟ್ಟಿದ್ದಾನೆ ದೇವರು, ತಂದೆಯಂತ ದೇವರು. ನಿಜವಾಗಿಯೂ ನನ್ನ ಪ್ರಿಯ ಸಹೋದರ ಸಹೋದರಿ, ನಾವು ರಕ್ಷಣೆ ಹೊಂದಿದಂತಹ ದಿವಸಗಳಲ್ಲಿ ಖಂಡಿತವಾಗಿಯೂ ಸತ್ಯವಾಗಿ ಹೇಳುವಂತಹ ಮಾತೇನೆಂದ್ರೆ, ನಾವು ಕೂಡ ಹಾಗೇ ಸಂತೋಷ ಪಟ್ಟೆವು. ಅಯ್ಯೋ ದೇವ್ರೇ, ನಾವಂತಹ ಪಾಪಿಗಳಾಗಿದ್ದೆವು, ದುಷ್ಟರಾಗಿದ್ದೆವು, ದೇವರ ಕೋಪಕ್ಕೆ ಗುರಿಯಾಗಿದ್ದೆವು, ನರಕ ಪಾತ್ರರು ನಾವು ಆಗಿದ್ದೆವು. ಇಂಥ ಪಾಪಿಗಳಾದಂತ ನಮ್ಮ ಪಾಪಗಳನ್ನು ದೇವರು ಅದನ್ನು ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ಅಷ್ಟು ದೂರ ಇಲ್ಲದಂತೆ ಮಾಡಿಬಿಟ್ಟಿದ್ದಾನಲ್ಲ. ಇದಕ್ಕೆ ನಾವು ಏನೂ ಕೂಡ ನಾವು ಮಾಡ್ಲಿಲ್ವಲ್ಲ, ಆದ್ರೂ ಕೂಡ ದೇವರು ಇದನ್ನು ಮಾಡಿದ್ದಾನಲ್ಲ ಎಂಬುದಾಗಿ ಆ ಸತ್ಯವನ್ನು ತಿಳ್ಕೊಂಡಾಗ ನಿಜವಾಗಿಯೂ ನಮ್ಮ ಜೀವಿತದಲ್ಲಿ ಎಷ್ಟೊಂದು ಸಂತೋಷ, ಉಲ್ಲಾಸ ಅದು 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 ಉಕ್ಕಬೇಕಾಗಿರ್ತದೆ. ನಿಜವಾಗಿಯೂ ನಮಗೆ ಏನಾದ್ರೂ ಒಂದು 1 ಲಕ್ಷ ರೂಪಾಯಿ ಹಣ ಸಿಕ್ಕಿತು ಅಂತ ಇಟ್ಕೊಳ್ಳಿ, ಯಾರೋ ಗಿಫ್ಟ್ ಕೊಟ್ರು ಅಂತ ಇಟ್ಕೊಳ್ಳಿ,
ಏನ್ ಮಾಡ್ತೀವಿ ನಾವು? ಏನ್ ಮಾಡ್ತೀವಿ? ಕುಣಿದಾಡ್ತೀವಿ. 1,00,000 ಯಾರೋ ಒಬ್ರು ಒಬ್ಬಾಕೆಗೆ 1,00,000 ಬಹುಮಾನ ಗಿಫ್ಟ್ ಆಗಿ ಕೊಟ್ಟುಬಿಟ್ಟು, ಆಕೆ ಆ ₹1,00,000 ಇಸ್ಕೊಂಡು ಅವಳು ಏನ್ ಹೇಳಿದ್ಲು ಅಂದ್ರೆ, ಆ ವಂದನೆ ತಿಳಿಸಿ, ಅಯ್ಯೋ ನನ್ನ ಜೀವಮಾನದಲ್ಲಿ ಈ ₹1,00,000 ನಾನು ನೋಡೇ ಇಲ್ಲ, ಆದ್ರೆ ನನಗೆ ಇವತ್ತು ಅದು ದೊರಕಿದೆ ಅಂತ ಅವಳು ಬಹಳವಾಗಿ ಸಂತೋಷ ಪಟ್ಟು. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಇವತ್ತು ನಮ್ಮ ಪಾಪಗಳನ್ನು ದೇವರು ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರ ಅಷ್ಟು ದೂರ ಇಲ್ಲದಂತೆ ಮಾಡಿದ್ದಾನಲ್ಲ. ನಮ್ಮ ಆ ಪಾಪಗಳನ್ನು ದೇವರು ಆತನು ತನ್ನ ಎಣಿಕೆಯಲ್ಲಿ ಅದನ್ನ ಇಲ್ಲದಂತೆ ಮಾಡಿದಾನಲ್ಲ, ಅದನ್ನ ತನ್ನ ನೆನಪಿನಿಂದ ಅದನ್ನು ತೆಗೆದು ಹಾಕ್ಬಿಟ್ಟಿದ್ದಾನಲ್ಲ. ನಮ್ಮ ಪಾಪಗಳು ದೇವರ ನೆನಪಿನಲ್ಲಿ ಇಲ್ಲವೇ ಇಲ್ವಲ್ಲ ಇವತ್ತು. ಈ ಸಂಗತಿಗಳನ್ನ ನಾವು ಕೇಳಿದ್ರೆ ನಿಜವಾಗಿಯೂ ನಾವು ಸಂತೋಷ ಪಡ್ತೇವಾ? ಅಥವಾ ಇನ್ನು ಒಂದು ವೇಳೆ ದೇವರನ್ನು ರೇಗಿಸುವಂತ ಮಾತುಗಳನ್ನು ನಾವು ಆಡ್ತೇವಾ? ಯೋಚನೆ ಮಾಡ್ಬೇಕಂತ ಒಂದು ಸಂಗತಿ ಇದು ಆಗಿರ್ತದೆ. ದೇವರ ವಾಕ್ಯ ಹೇಳ್ತದೆ, ಆದ್ರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಈಗ ಅಪರಾಧ ನಿರ್ಣಯವು ಇಲ್ಲವೇ ಇಲ್ಲ ಎಂಬುದಾಗಿ ಹೇಳ್ತದೆ. ಹಾಗಾದ್ರೆ ವಿಶ್ವಾಸಿ ಒಂದು ಸಾರಿ ಅವನು ಪಾಪ ಕ್ಷಮೆ ಹೊಂದಿದ ಮೇಲೆ ಅವನು ಪಾಪನೇ ಮಾಡೋದಿಲ್ವಾ? ಅವನು ಪಾಪನೇ ಮಾಡೋದಿಲ್ವಾ ಎಂಬಂತ ಒಂದು ಪ್ರಶ್ನೆ ಹುಡ್ತದೆ. ಆದ್ರೆ ಅವನಲ್ಲಿ ಪಾಪ ಇಲ್ವಾ? ಅವನು ಪಾಪನೇ ಮಾಡೋದಿಲ್ವಾ ಅಂತ ಒಂದು ವೇಳೆ ಅದಕ್ಕೆ ದೇವ್ರ ವಾಕ್ಯ ಏನ್ ಹೇಳ್ತದೆ? ದೇವ್ರ ವಾಕ್ಯ ಖಂಡಿತವಾಗಿಯೂ ಅವನನ್ನ ಇನ್ನು ದೇವರು ಎಂದೆಂದಿಗೂ ಪಾಪಿ ಎಂಬುದಾಗಿ ಆತನು ಕರೆಯುವುದೇ ಇಲ್ಲ. ದೇವರು ನಮ್ಮನ್ನ ಪಾಪಿ ಅಂತ ದೇವರು ಕರೆಯುವುದೇ ಇಲ್ಲ. ಯಾಕೆ? ನಮ್ಮ ಪಾಪಗಳನ್ನು ಆತನು ಕ್ಷಮಿಸಿಬಿಟ್ಟಿದ್ದಾನೆ, ಸಂಪೂರ್ಣವಾಗಿ ಕ್ಷಮಿಸಿಬಿಟ್ಟಿದ್ದಾನೆ. ಇನ್ನೊಂದು ಮಾತಿನಲ್ಲಿ ಹೇಳುವುದಾದ್ರೆ, ಅದನ್ನ ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ಅಷ್ಟು ದೂರ ಇಲ್ಲದಂತೆ ಮಾಡಿಬಿಟ್ಟಿದ್ದಾನೆ. ನಮ್ಮ ಪಾಪಗಳನ್ನು ದೇವರು ತನ್ನ ನೆನಪಿನಿಂದಲೇ ಅದನ್ನ ತೆಗೆದುಹಾಕ್ಬಿಟ್ಟಿದ್ದಾನೆ, ಶಾಶ್ವತವಾಗಿ ತೆಗೆದುಹಾಕ್ತಿದ್ದಾನೆ. ಇದು ದೇವರು ಮಾಡಿದಂತ ಕಾರ್ಯ. ಆದ್ರಿಂದ ದೇವರ ವಾಕ್ಯ ನಮಗೆ ಘಂಟಾಘೋಷವಾಗಿ ಬೋಧನೆ ಮಾಡ್ತದೆ. ಅದೇನೆಂದ್ರೆ, ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಇಲ್ಲವೇ ಇಲ್ಲ. ಒಂದು ವೇಳೆ ಆದಮನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯ ಉಂಟಾ ಎಂಬುದಾಗಿ ಪ್ರಶ್ನೆ ಕೇಳುವುದಾದ್ರೆ, ಆದಮನಲ್ಲಿ ಇರುವುದಾದ್ರೆ ನಾವು ಹೌದು ಅಪರಾಧಗಳಿದೆ, ನಮ್ಮಲ್ಲಿ ಅಪರಾಧ ಇದೆ ಅಂತ ಅದು ಘೋಷಣೆ ಮಾಡ್ತದೆ. ಯಾಕೆಂದ್ರೆ ಆದಮನಲ್ಲಿ ನಾವೆಲ್ಲವನ್ನು ಕಳ್ಕೊಂಡ್ಬಿಡ್ತೀವಿ. ಆದಮನಲ್ಲಿ ನಾವು ಎಲ್ಲಾ ಸಂಗತಿಗಳು ನಾವು ಕಳ್ಕೊಂಡ್ಬಿಟ್ವಿ. ನಾವೇನೇನು ಕಳ್ಕೊಂಡ್ವಿ ಅದೆಲ್ಲವನ್ನು ದೇವರು ಕ್ರಿಸ್ತನಲ್ಲಿ ನಮಗೆ ಉಚಿತವಾಗಿ ಕೊಟ್ಟು ಬಿಟ್ಟ. ಇದು ದೇವರು ಮಾಡಿದಂತಹ ಒಂದು ಸಂಗತಿ. ಇನ್ನೊಂದು ಮಾತಲ್ಲಿ ಹೇಳುವುದಾದ್ರೆ, ತಪ್ಪುಗಳಿಲ್ಲ ಅಂತ ದೇವ್ರ ವಾಕ್ಯ ಹೇಳಲ್ಲ, ಸೋಲುವಿಕೆಗಳು ಇಲ್ಲ ಅಂತ ದೇವ್ರ ವಾಕ್ಯ ಹೇಳೋದಿಲ್ಲ. ತಪ್ಪುಗಳಿವೆ, ಸೋಲುವಿಕೆಗಳಿವೆ, ಪಾಪಗಳು ಇಲ್ಲ ಅಂತ ದೇವ್ರ ವಾಕ್ಯ ಹೇಳೋದಿಲ್ಲ. ಪಾಪಗಳು ಏನು ಅದು ಸಂಪೂರ್ಣವಾಗಿ ದೇವರದನ್ನ ತೆಗೆದು ಹಾಕ್ಬಿಟ್ಟಿದ್ದಾನೆ. ಮತ್ತೆ ನಾವು ರಕ್ಷಣೆ ಹೊಂದಿದ್ದರೂ ಕೂಡ ಒಂದು ವೇಳೆ ನಮ್ಮಲ್ಲಿ ಅನೇಕ ವಿಧವಾದಂತ ತಪ್ಪುಗಳಿವೆ, ಅನೇಕ ವಿಧವಾದಂತ ಪಾಪಗಳಿಲ್ವೇ ಅಂತ ಪ್ರಶ್ನೆ ಮಾಡಿದ್ರೆ, ಹೌದು ನಾವು ಪಾಪ ಮಾಡೋದಿಲ್ವೇ? ನಾವು ಮಾಡ್ತೇವೆ. ನಾವು ರಕ್ಷಣೆ ಹೊಂದಿದ್ರೂ ಕೂಡ ನಾವು ಪಾಪ ಮಾಡ್ತೇವೆ. ಯಾಕೆ? ಕಾರಣವೇನು? ಅದು ನಮ್ಮ ಬಲಹೀನತೆ. ನಾವಿನ್ನೂ ಈ ಶರೀರದಲ್ಲಿ ಇದ್ದೇವೆ. ಈ ಶರೀರ ಇದೆ ನೋಡ್ರಿ, ಈ ಶರೀರ ಇದು ಆದಮನಿಂದ
ಪಡ್ಕೊಂಡು ಬಂದಿದ್ದೇವೆ ನಾವು. ಈ ಶರೀರ ಬಹಳ ಬಹಳ ವೀಕ್ ಆಗಿದೆ. ಇದು ಬಹಳಷ್ಟು ವೀಕ್ ಆಗಿದೆ ಈ ಶರೀರ. ಎಷ್ಟು ವೀಕ್ ಆಗಿದೆ ಅಂತ ನಾವು ನೋಡುವಾಗ ನೋಡ್ರಿ, 5ನೇ ಅಧ್ಯಾಯಕ್ಕೆ ನಾವು ಬರುವಾಗ ಇಲ್ಲಿ ಒಂದು ಮಾತು ಹೇಳ್ತದೆ. ಅದು ಏನಂತ ಹೇಳುವಾಗ 5ನೇ ಅಧ್ಯಾಯ 6ನೇ ವಚನದಲ್ಲಿ, ನಾವು ಅಶಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟು ಬಿಟ್ಟನು ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳ್ತದೆ. ನಾವು ಅಶಕ್ತರಾಗಿದ್ದಾಗ, ವೆನ್ ವಿ ವರ್ ವಿಥೌಟ್ ಸ್ಟ್ರೆಂಗ್ತ್, ವೆನ್ ವಿ ವರ್ ಅನ್ಗಾಡ್ಲಿ, ನಾವು ಭಕ್ತಿಹೀನರಾಗಿದ್ದಾಗ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು. ನಾವು ಪಾಪಿಗಳಾಗಿದ್ದಾಗ ಕ್ರಿಸ್ತನು ನಮ್ಮ ಪಾಪ ನಿವಾರಣೆಗಾಗಿ ಪ್ರಾಣವನ್ನು ಕೊಟ್ಟು ಬಿಟ್ಟನು. ನಾವು ವೈರಿಗಳಾದಂತ ನಮ್ಮನ್ನು ದೇವರು ಕರುಣಿಸಿ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಮ್ಮನ್ನು ಆತನು ಕ್ಷಮಿಸಿಬಿಟ್ಟ. ಸೊ ಈ ರೀತಿಯಲ್ಲಿ ನಾವು ನೋಡುವಾಗ ಬಹಳ ಗಂಭೀರವಾದಂತ ಕೆಲವು ಸಂಗತಿಗಳನ್ನ ನಾವು ನೋಡ್ತೇವೆ. ನಮ್ಮಲ್ಲಿ ಎಷ್ಟೋ ತಪ್ಪುಗಳಿದೆ. ರಕ್ಷಣೆ ಹೊಂದಿದ್ದೀವಿ ನಿಜ, ಎಷ್ಟೋ ತಪ್ಪುಗಳಿದೆ, ಎಷ್ಟೋ ಬಲಹೀನತೆಗಳಿದೆ, ಎಷ್ಟೋ ಹಿಂಜಾರಿಕೆಗಳಿದೆ. ಆದರೂ ಕೂಡ ಇದರ ನಿಜವಾದಂತ ಒಂದು ಅರ್ಥ ಏನು ಅಂತ ನಾವು ನೋಡುವಾಗ, ಪ್ರಿಯವಾದವರೇ, ಈಗ ಉದಾಹರಣೆಗೆ ಕೆಲವಾರು ಉದಾಹರಣೆ ನನ್ನ ಜ್ಞಾಪಕಕ್ಕೆ ಬರ್ತದೆ. ಅಬ್ರಹಾಮನು, ದೇವರು ಅಬ್ರಹಾಮನನ್ನು ಕರೆದು ಅವನನ್ನ ನೀತಿವಂತನನ್ನಾಗಿ ನಿರ್ಣಯಿಸ್ಬಿಟ್ಟ. ನಾವು ಆದಿಕಾಂಡ 5ನೇ ಅಧ್ಯಾಯ 5ನೇ ವಚನದಲ್ಲಿ, ನಾವು 6ನೇ ವಚನದಲ್ಲಿ ನಾವು ಹಾಗೆ ಓದ್ತೇವೆ. ಏನಂತ ಹೇಳುವಾಗ, ಅಬ್ರಹಾಮನು ದೇವರನ್ನು ನಂಬಿದನು, ದೇವರು ಅವನ ನಂಬಿಕೆಯನ್ನು ನೀತಿ ಎಂದು ಎಣಿಸಿಬಿಟ್ಟನು ಎಂಬುದಾಗಿ ನಾವು ವಾಕ್ಯದಲ್ಲಿ ನಾವು ಓದ್ತೇವೆ. ಅಬ್ರಹಾಮನು ದೇವರನ್ನು ನಂಬಿದ, ಅವನ ನಂಬಿಕೆಯನ್ನು ದೇವರು ನೀತಿ ಎಂಬುದಾಗಿ ಎಣಿಸಿಬಿಟ್ಟ. ಹಾಗಾದ್ರೆ ಅಬ್ರಹಾಮನಲ್ಲಿ ಪಾಪಗಳಿಲ್ವಾ? ಅಬ್ರಹಾಮನು ಪಾಪ ಮಾಡ್ಲಿಲ್ವಾ? ತಪ್ಪುಗಳನ್ನು ಮಾಡ್ಲಿಲ್ವಾ? ಮಾಡಿದಾನೆ, ಎಷ್ಟೋ ತಪ್ಪುಗಳನ್ನು ಮಾಡ್ದ. ಅದರಲ್ಲಿ ನಾವು ಒಂದು ವಿಷಯ ಅದೇನೆಂದ್ರೆ, ಅಬ್ರಹಾಮನು ದೇವರು ಕರೆದಾಗ ಅವನು ಹೊರಟ, ತನ್ನ ಹೆಂಡತಿಯನ್ನು ಕರ್ಕೊಂಡ, ಸಾರಳನ್ನು ಕರ್ಕೊಂಡು ಹೊರಟ. ಅವಾಗ ಅವನಿಗೆ ಒಂದು ಭಯ ಬಂತು. ಅದೇನೆಂದ್ರೆ, ಸಾರಳು ಬಹಳ ಸ್ಫುರದ್ರೂಪಿಯಾಗಿದ್ಲು. ಆದ್ರಿಂದ ಅಲ್ಲಿಯ ಅರಸನು ಸಾರಳನ್ನು ನೋಡಿ ಎಲ್ಲಿ ಎತ್ಕೊಂಡು ಹೋಗ್ಬಿಡ್ತಾನೋ ಅಂತ ಅವನು ತಿಳ್ಕೊಂಡು ತನ್ನ ಹೆಂಡತಿಗೆ ಹೇಳ್ಕೊಟ್ಟ. ಏನಂದ್ರೆ, ನೀನು ನನ್ನ ತಂಗಿ ಅಂತ ಹೇಳ್ಬಿಡು. ಯಾರು ಕೇಳಿದ್ರೆ ನೀನು ಯಾರು ಅಂತ ಹೇಳಿದಾಗ ನೀನು ಅಬ್ರಹಾಮನ ತಂಗಿ ಅಂತ ಹೇಳ್ಬಿಡು ಅಂತ ಹೇಳ್ಕೊಟ್ಬಿಟ್ಟ. ಅಂದ್ರೆ ಇದ ಅರ್ಥ ಏನಪ್ಪಾ ಅಂತ ಹೇಳುವಾಗ, ಅಬ್ರಹಾಮನು ಸುಳ್ಳು ಹೇಳ್ದ. ಹೌದು, ಒಂದು ಸಣ್ಣ ಸುಳ್ಳು ಹೇಳ್ದ. ಅಬ್ರಹಾಮನು ಇವಾಗ ನಾವು ನೋಡ್ತೇವೆ, ಅವನು ದೊಡ್ಡ ಅವನು ಇಸ್ರಾಯೇಲ್ ಜನಾಂಗಕ್ಕೆ ಮತ್ತು ಕ್ರೈಸ್ತರಿಗೆ ಮೂಲ ಪುರುಷ, ನೀತಿವಂತ. ಅಂತಹ ಮೂಲ ಪುರುಷ, ನೀತಿವಂತ ತಪ್ಪು ಮಾಡ್ಲಿಲ್ವೇ? ಮಾಡ್ಬಿಟ್ಟ. ಆಮೇಲೆ ಇನ್ನೊಂದು ವ್ಯಕ್ತಿನ ನಾನು ಉದಾಹರಣೆ ಕೊಡ್ತೀನಿ. ಅದೇನಂದ್ರೆ, ದಾವೀದನೇ ತಕೊಳ್ಳಿ. ದಾವೀದನು ದೇವರನ್ನು ನಂಬಿದ, ಅವನನ್ನು ದೇವರು ನೀತಿವಂತನೆಂಬುದಾಗಿ ಎಣಿಸಿದ ಮತ್ತು ದೇವರಿಗೆ ಬಹಳ ಭಯ ಭಕ್ತಿಯುಳ್ಳವನಾಗಿ ಅವನು ದಾವೀದನು ನಡ್ಕೊಂಡ. ಆದ್ರೆ ಅವನ ಜೀವಮಾನದಲ್ಲಿ ಒಂದು ಸಂಗತಿ ನಡೆದು ಹೋಯಿತು. ಅದೇನಂತ ಹೇಳುವಾಗ, ಉರಿಯನ ಹೆಂಡತಿಯನ್ನ ಅವನು ತನ್ನ ಹೆಂಡತಿಯನ್ನಾಗಿ ತಕೊಂಡು
ಅವನು ಅವಳೊಂದಿಗೆ ವ್ಯಭಿಚಾರ ಮಾಡಿಬಿಟ್ಟ. ಸೊ ಹಾಗಾದ್ರೆ ದಾವೀದನು ನೀತಿವಂತ, ಆದ್ರೆ ಅವನು ವ್ಯಭಿಚಾರದಲ್ಲಿ ಬಿದ್ದು ಹೋದ. ಅವನಲ್ಲಿ ಪಾಪಗಳಿಲ್ವೇ? ಇತ್ತು. ಆಮೇಲೆ ಮೂರನೇ ವ್ಯಕ್ತಿ ಒಬ್ಬ ತೋರಿಸ್ತೀನಿ ನಾನು ನಿಮಗೆ. ಅದು ಯಾರಂದ್ರೆ ಪೇತ್ರ. ಈ ಪೇತ್ರ ಅವನನ್ನ ಸಿಪಾಯಿಗಳು ಅವನನ್ನ ಹಿಡಿಯಕ್ಕೆ ಬಂದಾಗ ಪೇತ್ರನ ಏನ್ ಮಾಡ್ದ, ತನ್ನ ಬಳಿಯಲ್ಲಿ ಒಂದು ಕತ್ತಿ ಇತ್ತು. ಆ ಕತ್ತಿಯಿಂದ ಮಹಾಯಾಜಕನ ಆಳ ಕಿವಿಯನ್ನ ಕತ್ತರಿಸ್ಬಿಟ್ಟ. ಅಷ್ಟೊಂದು ಸಿಟ್ಟು ಅವನಿಗೆ, ತನ್ನ ಸ್ವಾಮಿಯನ್ನು ಹಿಡಿತಾ ಇದ್ದಾನೆ ಅಂತ ಆ ಸಿಟ್ಟಿನಲ್ಲಿ ಅವನು ಮಹಾಯಾಜಕನ ಅವನ ಆಳನ ಕಿವಿಯನ್ನು ಕತ್ತರಿಸ್ಬಿಟ್ಟ. ಕರ್ತನು ಅವನಿಗೆ ಹೇಳ್ದ, ನಿನ್ನ ಕತ್ತಿಯನ್ನು ಒರೆಯಲ್ಲಿ ಹಾಕು, ಕತ್ತಿ ಹಿಡಿಯುವವರೆಲ್ಲರೂ ಕತ್ತಿಯಿಂದಲೇ ಸಾಯ್ತಾರೆ ಎಂಬುದಾಗಿ ಹೇಳಿ, ಅಲ್ಲಿಯೇ ಆನ್ ದ ವೆರಿ ಸ್ಪಾಟ್ ಆ ಮಹಾಯಾಜಕನ ಕಿವಿಯನ್ನು ಕರ್ತನು ಅಲ್ಲಿಯೇ ವಾಸಿ ಮಾಡಿಬಿಟ್ಟ. ಈ ಸಂಗತಿಗಳೆಲ್ಲ ನಾವು ನೋಡುವಾಗ ಒಂದು ಪ್ರಶ್ನೆ ಅದೇನಂದ್ರೆ, ಇವತ್ತು ವಿಶ್ವಾಸಿಗಳಾದ ನಮ್ಮಲ್ಲಿ ತಪ್ಪುಗಳಿಲ್ವೇ? ಪಾಪಗಳಿಲ್ವೇ? ಇದೆ, ಪಾಪಗಳಿದೆ, ತಪ್ಪುಗಳಿದೆ, ಬಲಹೀನತೆಗಳಿದೆ. ನಾವು ರಕ್ಷಣೆ ಹೊಂದಿದ್ದೇವೆ. ಆದರೂ ಕೂಡ ಇಂತಹ ಸಂಗತಿಗಳು ಯಾಕೆ ಬಂತು? ಹೇಗೆ ಬಂತು? ಹಾಗಾದ್ರೆ ದೇವರು ಯಾಕೆ ನಮ್ಮ ಮೇಲೆ ಅಪರಾಧ ನಿರ್ಣಯ ನಮ್ಮ ಮೇಲೆ ಹೊರಿಸಲಿಲ್ಲ? ದೇವರು ತಿರುಗಿ ಖಂಡಿತವಾಗಿಯೂ ದೇವರು ಹಾಗೆ ಮಾಡುವುದಿಲ್ಲ. ಒಂದು ಸಾರಿ ದೇವರು ಪರಿಪೂರ್ಣವಾಗಿ ನಮ್ಮನ್ನ ಮನಪೂರ್ವಕವಾಗಿ ಕ್ಷಮಿಸಿಬಿಟ್ಟ ಮೇಲೆ ಆತನು ಇನ್ನೆಂದಿಗೂ ನಮ್ಮ ಮೇಲೆ ಅಪರಾಧ ನಿರ್ಣಯವನ್ನ ಹೊರಿಸ್ಲಿಕ್ಕೆ ಆಗುವುದೇ ಇಲ್ಲ. ಧರ್ಮಶಾಸ್ತ್ರದ ಮಾತು ಇದು. ಒಬ್ಬನನ್ನು ಒಂದು ಸಾರಿ ಅವನನ್ನ ನಿರ್ಣಯ ಮಾಡಿದ್ಮೇಲೆ ತಿರುಗಿ ಎರಡನೇ ಸಾರಿ ಅವನ ಮೇಲೆ ತಪ್ಪು ಹೊರಿಸಬಾರ್ದು ಅಂತ ಕೂಡ ಇದೆ. ಈಗ ಅದರ ಅರ್ಥ ಏನಪ್ಪಾ ಅಂತ ಹೇಳುವಾಗ, ಹಾಗಾದ್ರೆ ಈ 3 ಜನರ ಸ್ಥಿತಿ ಏನಾಗಾದ್ರೆ, ಯಾರು ಈಗ ತಾನೇ ನಾವು ನೋಡ್ತಾ ಬಂದ್ವಲ್ಲ, ಅಬ್ರಾಹ್ಮನ ಸ್ಥಿತಿ, ಮತ್ತು ದಾವೀದನ ಸ್ಥಿತಿ, ಮತ್ತು ಪೇತ್ರನ ಸ್ಥಿತಿ. ಈಗ ಅವರು ತಪ್ಪು ಮಾಡಿದ್ರು ನಿಜವೇ, ಆದ್ರೆ ಒಂದು ಸಂಗತಿ ಏನಪ್ಪಾ ಅಂದ್ರೆ, ದೇವರು ಅವರು ತಪ್ಪು ಮಾಡಿದ್ರು ಅವರ ಮೇಲೆ ತಿರುಗಿ ಅಪರಾಧ ನಿರ್ಣಯವನ್ನು ಹೊರಿಸಲಿಲ್ಲ. ಅದೇ ದೇವರ ವಾಕ್ಯದ ಒಂದು ವಿಶೇಷವಾದಂತಹ ಸತ್ಯ. ಅವ್ರ ಮೇಲೆ ತಿರುಗಿ ನೀನು ಅಪರಾಧಿ ಎಂಬುದಾಗಿ ದೇವರು ಒಬ್ಬ ಅವಿಶ್ವಾಸಿ ಮೇಲೆ ಅಪರಾಧನ ಆತನು ಹೊರಿಸುವುದೇ ಇಲ್ಲ. ಯಾಕೆಂದ್ರೆ ಒಂದು ಸಾರಿ ಆತನು ಪರಿಪೂರ್ಣವಾಗಿ ಕ್ಷಮಿಸಿಬಿಟ್ಟಿದ್ದಾನೆ. ಇದು ದೇವರ ಹೃದಯದ ಮಟ್ಟ. ಆ ರೀತಿಯಲ್ಲಿ ಅದೇ ಬಹಳ ಚಂದವಾದಂತಹ ಒಂದು ಸಂಗತಿ ಇದರಲ್ಲಿ ನಾವು ಕಾಣ್ತೇವೆ. ಇಲ್ಲಿ ಈಗ ನಾನು 8ನೇ ಅಧ್ಯಾಯನ ನಾನು ಮುಂದುವರಿಸ್ತೇನೆ. ಅದೇನಂತ ಹೇಳುವಾಗ, ಎರಡನೇದಾಗಿ ನಾವು ನೋಡುವಂತ ವಿಷಯ ಏನಂದ್ರೆ, 7ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಧರ್ಮಶಾಸ್ತ್ರ ವಿಷಯವಾಗಿ ತಿರುಗಿ ನಾವು ಓದ್ತೇವೆ. ನಾವು 7ನೇ ಅಧ್ಯಾಯ, ಧರ್ಮಶಾಸ್ತ್ರವನ್ನು ತಿಳಿದವರಿಗೆ ನಾನು ಹೇಳುವುದೇನೆಂದ್ರೆ, ಒಬ್ಬ ಮನುಷ್ಯನು ಜೀವದಿಂದಿರುವ ತನಕ ಮಾತ್ರ ಅವನ ಮೇಲೆ ಧರ್ಮಶಾಸ್ತ್ರದ ಅಧಿಕಾರವು ನಡೆಯುತ್ತದೆ ಎಂಬುದು ನಿಮಗೆ ಗೊತ್ತಿಲ್ಲವೇ? ಅದಕ್ಕೆ ದೃಷ್ಟಾಂತ, ಗಂಡನು ಜೀವದಿಂದಿರುವ ತನಕ ಹೆಂಡತಿಯು ನ್ಯಾಯಬದ್ಧ ಪ್ರಕಾರ ಅವನಿಗೆ ಬದ್ಧಳಾಗಿರೋಳು. ಗಂಡನು ಸತ್ತರೆ ಗಂಡನ ಹಗ್ಗು ಆಕೆಗೆ ತಪ್ಪುವುದು. ಹೀಗಿರಲಾಗಿ ಗಂಡನು ಜೀವದಿಂದಿರುವಾಗ ಆಕೆ ಬೇರೊಬ್ಬನನ್ನು ಸೇರಿದರೆ ಅವಳು ವ್ಯಭಿಚಾರಣೆ ಎನಿಸಿಕೊಳ್ಳುವಳು. ಆದ್ರೆ ಗಂಡನು ಸತ್ತ ಮೇಲೆ ಅವನ ಹಂಗು ತಪ್ಪಿದ್ದರಿಂದ ಆಕೆ ಮತ್ತೊಬ್ಬ ಗಂಡನನ್ನು ಮದುವೆ ಮಾಡಿಕೊಳ್ಬಹುದು. ಮದುವೆ ಮಾಡಿಕೊಂಡ್ರು ಅವಳು ವ್ಯಭಿಚಾರಣೆ ಅನ್ಸ್ಕೊಳ್ಳುವುದೇ ಇಲ್ಲ. ಇದು ದೇವರು ಮಾಡಿರ್ತಕ್ಕಂಥ ಒಂದು ಆರ್ಡರ್. ಇದು ಬಹಳ ಚಂದವಾದಂತಹ ಒಂದು ಆರ್ಡರ್ ಆಗಿದೆ. ಅಂದ್ರೆ ಅರ್ಥವೇನಂತ ಹೇಳುವಾಗ, ದೇವರು ಒಂದು ಸಾರಿ ಒಬ್ಬ ಪಾಪಿಯನ್ನು ನೀತಿವಂತನು ಎಂದು ಪರಿಣಮಿಸಿದ ಮೇಲೆ ಆತನನ್ನು
ನೀತಿವಂತನೆಂದು ಘೋಷಣೆ ಮಾಡಿದ ಮೇಲೆ ಆತನನ್ನು ತಿರುಗಿ ಎಂದೆಂದಿಗೂ ಎಂದೆಂದಿಗೂ ಆತನ ಮೇಲೆ ಅಪರಾಧ ಹೊರಿಸುವುದಿಲ್ಲ, ಆತನನ್ನು ನಾಶನಕ್ಕೆ ತಳ್ಳುವುದಿಲ್ಲ ಕರ್ತನು. ಇದು ದೇವರ ಹೃದಯ, ಇದು ದೇವರ ಹೃದಯ, ದೇವರಲ್ಲಿರುವಂತಹ ಒಂದು ಮನಸ್ಸು. ಇನ್ನೊಂದು ಮಾತಲ್ಲಿ ಹೇಳುವುದಾದ್ರೆ, ದೇವರಲ್ಲಿರುವಂತಹ ಮನಸ್ಸು ಎಂಥದ್ದು ಅಂದ್ರೆ ಹೃದಯ, ಅದು ಕೃಪೆಯುಳ್ಳಂತ ಹೃದಯ. ಕೃಪೆ ಬಹಳ ಅದ್ಭುತವಾದಂತಹ ಒಂದು ವಿಷಯವನ್ನ ನಾವು ದೇವರ ವಾಕ್ಯದಲ್ಲಿ ನಾವು ನೋಡುವಂತವ್ರು ನಾವು ಆಗಿರುತ್ತೇವೆ. ಈಗ ಧರ್ಮಶಾಸ್ತ್ರ ವಿಷಯಕ್ಕೆ ನಾನು ಸ್ವಲ್ಪ ಹೇಳಿ ನಾನು ಮುಂದಕ್ಕೆ ನಾನು ಹೋಗ್ತೀನಿ. ಅದೇನಂದ್ರೆ ಧರ್ಮಶಾಸ್ತ್ರವು ನಮ್ಮ ಮೇಲೆ ನಾವು ತಿರುಗಿ ಪಾಪ ಮಾಡಿದ ಮೇಲೆ ಧರ್ಮಶಾಸ್ತ್ರ ನಮ್ಮ ಮೇಲೆ ಅಪರಾಧ ನಿರ್ಣಯ ಹೊರಿಸ್ತದೋ? ಎಂದಿಗೂ ಇಲ್ಲ, ಹೊರಿಸೋದಿಲ್ಲ. ಯಾಕೆಂದ್ರೆ ಧರ್ಮಶಾಸ್ತ್ರದ ಒಂದು ಥಿಯರಿ ಇದೆ ಆಗಿರುತ್ತದೆ. ಆಮೇಲೆ ತಿರುಗಿ ನಾವು ನೋಡುವಾಗ ಮುಂದಕ್ಕೆ ನಾನು ಹೋಗ್ತೇನೆ. ಏನಂದ್ರೆ ಈಗ ವಿಶ್ವಾಸಿಗಳಾಗಿದ್ದೇವೆ. ಈಗ ನಮಗೆ ಧರ್ಮಶಾಸ್ತ್ರದ ಹಂಗು ಅಂದ್ರೆ ಅದರ ಯಾವುದೇ ವಿಧವಾದಂತ ಸಾಲ ನಮಗೆ ಇಲ್ಲವೇ ಇಲ್ಲ. ಧರ್ಮಶಾಸ್ತ್ರದ ಒಂದು ಹಂಗು ನಮಗೆ ಇಲ್ಲ. ಯಾಕೆಂದ್ರೆ ದೇವರ ವಾಕ್ಯದಲ್ಲಿ ಹಾಗೆ ನಾವು ನೋಡ್ತೇವೆ. ಈಗಲಾದರೂ 7ನೇ ಅಧ್ಯಾಯ ರೋಮ 7 5ನೇ ವಚನದಿಂದ ಓದ್ತೇನೆ, 6ನೇ ವಚನದಿಂದ. ಈಗಲಾದರೂ ನಮ್ಮನ್ನು ವಶ ಮಾಡಿಕೊಂಡಿದ್ದ ಧರ್ಮಶಾಸ್ತ್ರದ ಪಾಲಿಗೆ ನಾವು ಸತ್ತ ಕಾರಣ ಆ ಧರ್ಮಶಾಸ್ತ್ರದಿಂದ ವಿಮುಕ್ತರಾಗಿದ್ದೇವೆ. ಹೀಗಿರಲಾಗಿ ಶಾಸ್ತ್ರದ ಹೊರಗಣ ಅರ್ಥಕ್ಕೆ ಅನುಕೂಲವಾದ ಹಳೆಯ ರೀತಿಯಲ್ಲಿ ನಾವು ದೇವರನ್ನು ಸೇವಿಸುವವರಲ್ಲ, ಪವಿತ್ರಾತ್ಮ ಪ್ರೇರಿತವಾದ ಹೊಸ ರೀತಿಯಲ್ಲಿ ಆತನನ್ನು ನಾವು ಸೇವಿಸುವಂತವರು ನಾವು ಆಗಿದ್ದೇವೆ. ಬಹಳ ಚಂದವಾದಂತಹ ಒಂದು ನಿರ್ಣಯವನ್ನು ಇಲ್ಲಿ ನಾವು ಓದ್ತೇವೆ. ಇವಾಗ ಒಂದು ಕಾಲದಲ್ಲಿ ನಾವು ಧರ್ಮಶಾಸ್ತ್ರದ ಹಂಗಿನಲ್ಲಿ ಇದ್ದೇವೆ. ನಾವು ಪಾಪದಲ್ಲಿ ಜೀವಿಸುವಾಗ ಧರ್ಮಶಾಸ್ತ್ರ ಹಂಗಿನಲ್ಲಿ ಇದ್ದೆವು. ಆದರೆ ಕರ್ತನಾದ ಯೇಸು ಕ್ರಿಸ್ತನ ಮೇಲಿನ ನಂಬಿಕೆ, ಆ ನಂಬಿಕೆಯನ್ನು ದೇವರು ಅದನ್ನ ಸ್ವೀಕಾರ ಮಾಡಿ ನಮಗೆ ನೀತಿ ನಿರ್ಣಯವನ್ನು ಕೊಟ್ಟಿದ್ದರಿಂದ ಇನ್ನು ಧರ್ಮಶಾಸ್ತ್ರದ ಹಂಗು ಅಥವಾ ಅಧಿಕಾರ, ಧರ್ಮಶಾಸ್ತ್ರದ ಅಧಿಕಾರ ನಮ್ಮ ಮೇಲೆ ಎಂದಿಗೂ ಅದು ನಡೆಯುವುದೇ ಇಲ್ಲ. ಬಹಳ ಚಂದವಾದಂತಹ ಒಂದು ಸಂಗತಿ. ಇದೇ ರೋಮ 8ನೇ ಅಧ್ಯಾಯ 12ನೇ ವಚನದಿಂದ ಕೂಡ ನಾವು ಓದ್ಬೋದು. 12ನೇ ವಚನದಿಂದ ಹೀಗಿರಲಾಗಿ ಸಹೋದರರೇ, ನಾವು ಹಂಗಿನಲ್ಲಿದ್ದೇವೆ, ಆದರೆ ಪವಿತ್ರಾತ್ಮಾನುಸಾರ ನಡೆಯುವ ಹಂಗಿನಲ್ಲಿದ್ದೇವೆ ಹೊರತು ಶರೀರ ಸಂಬಂಧವನ್ನು ಅನುಸರಿಸಿ, ಶರೀರ ಭಾವವನ್ನು ಅನುಸರಿಸಿ ಬದುಕಬೇಕೆಂಬ ಹಂಗಿನಲ್ಲಿಲ್ಲ. ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ. ಪವಿತ್ರಾತ್ಮನಿಂದ ದೇಹದ ದುರಭ್ಯಾಸಗಳನ್ನು ನಾಶ ಮಾಡುವುದಾದರೆ ಜೀವಿಸುವಿರಿ. ಆಮೇಲೆ 14ನೇ ವಚನ, ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ, ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ. ಈ ಭಾವದಿಂದ ನಾವು ದೇವರನ್ನು ಅಪ್ಪ ತಂದೆಯೇ ಎಂದು ಕೂಗುತ್ತೇವೆ. ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ. ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ, ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ಬಹಳ ಚಂದವಾದಂತಹ ಒಂದು ಆರ್ಗ್ಯುಮೆಂಟ್ ಅದ ಇಲ್ಲಿ ನಾವು ಓದುವಂತವರು ನಾವು ಆಗಿದ್ದೇವೆ. ಈಗ ಪಾಪದ ಪಾಲಿಗೆ ನಾವು ಸತ್ತಿದ್ದೇವೆ, ಧರ್ಮಶಾಸ್ತ್ರದ ಪಾಲಿಗೆ ನಾವು ಸತ್ತಿದ್ದೇವೆ. ಈಗ ಧರ್ಮಶಾಸ್ತ್ರದ ಹಂಗು ನಮಗೆ ಇಲ್ಲವೇ ಇಲ್ಲ. ಹಾಗಾದ್ರೆ ಇವತ್ತು ಕ್ರಿಸ್ತನಿಗಾಗಿ ನಾವು ಪರಿಶುದ್ಧವಾದ ಜೀವಿತವನ್ನು ಹೇಗೆ ಜೀವಿಸಬಹುದು? ನಾವಿನ್ನೂ ಶರೀರದ ಸ್ವಭಾವದಲ್ಲಿಯೇ ಇದ್ದೇವಲ್ಲ.
ಆದ್ರೆ ಕ್ರಿಸ್ತನಿಗಾಗಿ ನಾವು ಜೀವಿಸುವುದು ಹೇಗೆ ಅಂತ ಹೇಳುವಾಗ ಇಲ್ಲಿ ವಾಕ್ಯ ಹೇಳ್ತದೆ, ಹೀಗಾಗಿ ಸಹೋದರರೇ, ನಾವು ಹಂಗಿನಲ್ಲಿದ್ದೇವೆ, ಆದರೆ ಪವಿತ್ರಾತ್ಮಾನುಸಾರ ನಡೆಯುವ ಹಂಗಿನಲ್ಲಿದ್ದೇವೆ. ಇವಾಗ ನಾವು ಹಂಗಿನಲ್ಲಿದ್ದೇವೆ, ಒಂದು ಋಣದಲ್ಲಿದ್ದೇವೆ. ಅದು ಯಾವ ಋಣ? ಪವಿತ್ರಾತ್ಮಾನುಸಾರವಾಗಿ ನಡೆಯುವಂತ ಋಣ ನಮ್ಮ ಮೇಲಿದೆ, ಆ ಹಂಗು ನಮ್ಮ ಮೇಲೆ ಇದೆ. ಆಮೇಲೆ ವಾಕ್ಯ ಹೇಳ್ತದೆ ನೋಡ್ರಿ, 13ನೇ ವರ್ಷದ ಕಡೆ ಭಾಗ, ಪವಿತ್ರಾತ್ಮನಿಂದ ದೇಹದ ದುರಭ್ಯಾಸಗಳನ್ನು ನಾಶ ಮಾಡುವುದಾದ್ರೆ ಜೀವಿಸುವಿರಿ. ಈ ದೇಹದಲ್ಲಿ ದುರಾಶೆಗಳು ಬಹಳವಾಗಿದೆ. ಅದನ್ನ ಹೇಗೆ ನಾಶ ಮಾಡೋದು? ಹೇಗೆ ಅದ್ರ ಮೇಲೆ ಜಯಗಳಿಸೋದು? ಹೇಗೆ? ನಮ್ಮ ಸ್ವಪ್ರಯತ್ನದಿಂದ ಅದು ಸಾಧ್ಯವಾಗುವುದಿಲ್ಲ. ಈಗ ಅದ್ರ ಮೇಲೆ ಜಯಗಳಿಸೋದು ಹೇಗಪ್ಪ ಅಂದ್ರೆ ಪವಿತ್ರಾತ್ಮಾನುಸಾರವಾಗಿ ನಡೆಯುವುದರ ಮೂಲಕ ದೇವರು ನಮಗೆ ಜಯವನ್ನು ಕೊಡ್ತಾನೆ. ಆ ಪವಿತ್ರಾತ್ಮನು ಇವಾಗ ನಮ್ಮ ಹೃದಯದಲ್ಲಿ ಒಳಗೆ ವಾಸ ಮಾಡ್ತಾ ಇದ್ದಾನೆ. ಯಾವಾಗ ನಾವು ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿಕೊಂಡು ಆತನ ಮಗನಾದ ಯೇಸು ಕ್ರಿಸ್ತನನ್ನ ನಮ್ಮ ಹೃದಯದಲ್ಲಿ ನಂಬಿ ಅಂಗೀಕಾರ ಮಾಡಿಕೊಂಡೆವೋ, ಆ ಮೂಮೆಂಟ್ ಅಲ್ಲಿ, ಆ ಕ್ಷಣದಲ್ಲಿ ಪರಿಶುದ್ಧಾತ್ಮನು ನಮ್ಮೊಳಗೆ ಆತನು ಇಳಿದು ಬಂದಿದ್ದಾನೆ. ಪರಿಶುದ್ಧಾತ್ಮನ ಮುದ್ರೆಯನ್ನು ಹೊಂದಿದ್ದೀರಿ ಎಂಬುದಾಗಿ ಎಫೆಸ ಪತ್ರಿಕೆಯಲ್ಲಿ ನಾವು ಓದ್ತೇವೆ. ಮುದ್ರೆ, ಆ ಪರಿಶುದ್ಧಾತ್ಮನು ನಾವು ಹೊಂದಿದ್ದೇವೆ. ಇವಾಗ ನಾವು ಹೇಗೆ ಪಾಪದ ಮೇಲೆ ಜಯ ಗಳಿಸಬಹುದು? ಹೇಗೆ ಅಂದ್ರೆ ನೋಡ್ರಿ, ವಾಕ್ಯ ಹೇಳ್ತದೆ, ರೋಮ 8:14, ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ಈಗ ನಮ್ಮ ಕರ್ತವ್ಯ, ನಮ್ಮ ಹಂಗು ಅದೇನೆಂದ್ರೆ, ನಾವು ದೇವರ ಆತ್ಮನಿಗೆ ಅನುಸಾರವಾಗಿ ನಾವು ನಡೆಯಬೇಕಾಗಿದೆ. ಹೌದು, ಪರಿಶುದ್ಧಾತ್ಮನಿಗೆ ಅನುಗುಣವಾಗಿ ನಾವು ನಡೆಯಬೇಕಾಗಿದೆ. ಶರೀರಾಧೀನ ಸ್ವಭಾವ ಅನುಸಾರವಾಗಿ ಅಲ್ಲವೇ ಅಲ್ಲ. ನಾವು ಹಿಂದಿನ ಹಳೆ ಜೀವಿತದ ಅನುಸಾರವಾಗಿ ಅಲ್ಲವೇ ಅಲ್ಲ. ಯಾಕೆಂದ್ರೆ ಈಗ ದೇವರ ಮಕ್ಕಳಾದೆವು, ದೇವರ ನಮ್ಮಲ್ಲಿ ವಾಸ ಮಾಡ್ತಾ ಇದ್ದಾನೆ, ಪರಿಶುದ್ಧಾತ್ಮ ನಮಗೆ ಕೊಟ್ಟಿದ್ದಾನೆ. ಆ ಪರಿಶುದ್ಧಾತ್ಮನ ಮುಖಾಂತರವಾಗಿ ದೇವರ ಸಂಬಂಧವನ್ನ ನಾವು ನೇರವಾಗಿ ಹೊಂದಿದ್ದೇವೆ. ಈಗ ನಾವು ದೇವರಿಗೆ ಮಗನಾಗಿದ್ದೇವೆ, ಮಕ್ಕಳಾಗಿದ್ದೇವೆ. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದ್ರೆ ಆತನಲ್ಲಿ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನು ಎಂಬುದಾಗಿ ಯೋಹಾನ 1:12 ನಾವು ಓದ್ತೇವೆ. ಈಗ ಇಲ್ಲಿ ನಾವು ಓದ್ತೇವೆ, ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ಬಹಳ ಚಂದವಾದಂತಹ ಒಂದು ಸಂಗತಿ. ನಾವು ದೇವರಿಗೆ ಮಕ್ಕಳಾಗಿರಲಿಲ್ಲ, ಮೊದಲು ವಿರೋಧಿಗಳಾಗಿದ್ದೇವಲ್ಲ. ಆದ್ರೆ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಆತನ ನಾವು ಹೊಂದಿದ ಮೇಲೆ ಆತನ ನಮ್ಮೊಳಗೆ ಬಂದು ಪರಿಶುದ್ಧಾತ್ಮನ ಮುಖಾಂತರವಾಗಿ ಜೀವಿಸ್ತಾ ಇರುವಾಗ ಇವಾಗ ನಾವೇನಾಗಿದ್ದೇವೆ? ದೇವರ ಮಕ್ಕಳಾಗಿದ್ದೇವೆ. ಆಮೇಲೆ ಇಲ್ಲಿ ವಾಕ್ಯ ಹೇಳ್ತದೆ, ಮಗನ ಭಾವವನ್ನು ಹೊಂದಿದ್ದೇವೆ. ಈಗ ನಿಜವಾದಂತ ಮಗನ ಭಾವವನ್ನು ನಾವು ಹೊಂದಿದ್ದೇವೆ. ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ. 15ನೇ ವಚನದ ಕಡೆ ಭಾಗ, ಮಗನ ಭಾವವನ್ನು ಹೊಂದಿದ್ರಿಂದ ನಾವು ದೇವರನ್ನು ಅಪ್ಪ ತಂದೆ ಎಂದು ಕೂಗುತ್ತೇವೆ. ಅಪ್ಪ ತಂದೆ ಎಂಬುದಾಗಿ ನಾವು ಕೂಗ್ತೇವೆ. ಎಷ್ಟೋ ಜನರು ನಿಜವಾಗಿಯೂ ರಕ್ಷಣೆ ಅನುಭವ ಆಗಿಲ್ಲ, ಆದ್ರೂ ಕೂಡ ದೇವರನ್ನು ಅಪ್ಪ ತಂದೆ ಎಂಬುದಾಗಿ ಕರೀತಾರೆ. ಆದ್ರೆ ದೇವರು ಅಂತವ್ರನ್ನ ಗದರಿಸೋದಿಲ್ಲ. ದೇವರು ಅವ್ರಿಗಿನ್ನೂ ಕೃಪೆಯ ಆ ದಿವಸಗಳನ್ನು ಇನ್ನೂ ಅಭಿವೃದ್ಧಿ ಮಾಡ್ತಾನೆ ಅಷ್ಟೇ. ಇವತ್ತಲ್ಲ ನಾಳೆ ಒಂದು ಕಾಲ ಬರ್ತದೆ, ಆ ಕಾಲದಲ್ಲಿ ಅವನು ದೇವರ ಕಡೆ ತಿರ್ಕೊಳ್ತಾನೆ, ದೇವರ ಮಗನಾಗ್ತಾನೆ. ಈಗ ದೇವರ ಮಗನಾಗಿಲ್ಲ, ಆದ್ರೆ ದೇವರ ವಾಕ್ಯ ಹೇಳ್ತದೆ ಏನಂದ್ರೆ, ಈಗ ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ. ಈ ಭಾವದಿಂದ ನಾವು ದೇವರನ್ನು ಅಪ್ಪ ತಂದೆಯೇ ಎಂದು ಕೂಗುತ್ತೇವೆ.
ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ. ಯಾವ ಸಾಕ್ಷಿ ಬೇಕಾಗಿಲ್ಲ. ಒಂದು ಸಾರಿ ನಾವು ರಕ್ಷಣೆ ಹೊಂದಿದಂತ ಹೊಸದಲ್ಲಿ ನಮ್ಮಲ್ಲಿ ಆರ್ಗ್ಯುಮೆಂಟ್ ಸ್ಟಾರ್ಟ್ ಆಯ್ತು. ನಮ್ಮಲ್ಲಿ ಬೇರೆ ಬೇರೆ ವ್ಯಕ್ತಿಗಳು ಇದ್ರು, CSI ಹುಡುಗರು ಇದ್ರು, ಮತ್ತೆ ರಕ್ಷಣೆ ಹೊಂದಿದಂತ ಹುಡುಗರು ಕೂಡ ಇದ್ರು. ಆರ್ಗ್ಯುಮೆಂಟ್ ಸ್ಟಾರ್ಟ್ ಆಯ್ತು. ನಾವು ದೇವರ ಮಕ್ಕಳಾಗಿದ್ದೇವೆ ಅದಕ್ಕೆ ಏನ್ ಪ್ರೂಫ್ ಏನು ಅಂತ ಹೀಗೆ ಕ್ವಶನ್ ಬಂತ. ಆವಾಗ ನಾವು ಈ ವಾಕ್ಯವನ್ನು ನಾವು ಓದಿದೆವು. ಯಾರ್ಯಾರು ದೇವರ ಆತ್ಮದಿಂದ ನಡೆಸ್ಕೊಳ್ತಾರೋ ಅವರು ದೇವರ ಮಕ್ಕಳು. ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ. ಆ ಸಾಕ್ಷಿಯಲ್ಲಿ ಹೇಳ್ತಾನೆ, ಆ ಸಾಕ್ಷಿಯನ್ನು ಎಲ್ಲಿ ತರ್ತಾನೆ? ನಮ್ಮ ಹೃದಯದ ಅಂತರಾಳದೊಳಗೆ ತರ್ತಾನೆ. ಆ ಕಾರ್ಯವು ಅಂತರಾಳದೊಳಗೆ ದೇವರು ಈ ಕಾರ್ಯವನ್ನು ಮಾಡಿಬಿಟ್ಟಿದ್ದಾನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಹೃದಯದ ಅಂತರಾಳದೊಳಗೆ ಶಾಶ್ವತವಾಗಿ ನೆಲೆಸಿದ್ದಾನೆ. ನಾವು ಇವಾಗ ಶಾಶ್ವತವಾಗಿ ದೇವರ ಮಕ್ಕಳು ನಾವಾಗಿದ್ದೇವೆ. ದೇವರ ಮಕ್ಕಳಾದ ಮೇಲೆ ಇನ್ನು ನಮಗೂ ನಮ್ಮ ಕರ್ತನಿಗೂ ಯಾವುದೇ ರೀತಿಯಲ್ಲಿ ನಾವು ಬೇರೆ ಬೇರೆ ಆಗುವುದೇ ಇಲ್ಲ. ಎಂತಹ ಸಂಗತಿ ಬಂದ್ರು, ಎಂತಹ ಇಕ್ಕಟ್ಟುಗಳು ಬಂದ್ರು, ಪ್ರಯಾಸಗಳು ಬಂದ್ರು, ಶೋಧನೆಗಳು ಬಂದ್ರು, ಇನ್ನೆಂದೆಂದಿಗೂ ನಮ್ಮಲ್ಲಿ ಪರಿಶುದ್ಧಾತ್ಮ ನಮ್ಮನ್ನ ಬಿಟ್ಟು ಹೋಗೋದೇ ಇಲ್ಲ. ನಮ್ಮಲ್ಲಿ ಆತನು ನೆಲೆಸಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವಾಗ ನಾವು ಜೀವಿಸುವುದು ಹೇಗೆ? ಪಾಪದಲ್ಲಿ ಅಲ್ಲ, ಅಥವಾ ಏನು ಧರ್ಮಶಾಸ್ತ್ರದ ಮೇಲೆ ನಾವು ಜೀವಿಸುವುದಿಲ್ಲ. ಈಗ ನಾವು ಜೀವಿಸುವುದು ಹೇಗೆ ಅಂತ ಹೇಳುವಾಗ, ದೇವರ ಪರಿಶುದ್ಧಾತ್ಮನನ್ನು ಹೊಂದಿದಂಥವರಾಗಿ ಪವಿತ್ರಾತ್ಮನಿಗೆ ಅನುಗುಣವಾದ ರೀತಿಯಲ್ಲಿ ನಾವು ಜೀವಿಸುವಂಥವರು ನಾವಾಗಿರ್ತೇವೆ. ಅದರಿಂದ ವಾಕ್ಯ ಹೀಗೆ ಹೇಳ್ತದೆ, ಬಹಳ ಚಂದವಾಗಿದೆ. 8ನೇ ಅಧ್ಯಾಯ 9ನೇ ವರ್ಷದಿಂದ ಓದ್ತೇನೆ, ನಿಮಗೆ ಬಹಳ ಚಂದವಾದ ರೀತಿಯಲ್ಲಿ ಅರ್ಥವಾಗ್ತದೆ. ನೀವಾದರೂ ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿರುವುದಾದರೆ ಶರೀರ ಭಾವಾಧೀನರಲ್ಲ, ದೇವರ ಆತ್ಮನಿಗೆ ಅಧೀನರಾಗಿದ್ದೀರಿ. ಯಾವನಿಗಾದರೂ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ. ಆದರೆ ಕ್ರಿಸ್ತನು ನಿಮ್ಮಲ್ಲಿದ್ದರೆ ದೇಹವು ಪಾಪದ ದೆಸೆಯಿಂದ ಸತ್ತದ್ದಾಗಿದ್ದರೂ ಆತ್ಮವು ನೀತಿಯ ದೆಸೆಯಿಂದ ಜೀವ ಸ್ವರೂಪವಾಗಿದೆ. ಯೇಸುವನ್ನು ಸತ್ತೊಳಗಿಂದ ಯೇಸುವನ್ನು ಸತ್ತೊಳಗಿಂದ ಜೀವಿತನಾಗಿ ಎಬ್ಬಿಸಿದಾತನ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ, ಕ್ರಿಸ್ತ ಯೇಸುವನ್ನು ಸತ್ತೊಳಗಿಂದ ಎಬ್ಬಿಸಿದಾತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮರ್ತ್ಯ ದೇಹಗಳನ್ನೂ ಸಹ ಬದುಕಿಸುವನು. ಬಹಳ ಚಂದವಾದಂತ ಒಂದು ಆಧರಣೆ, ಎಂಥ ಒಂದು ಆಧರಣೆ, ಬಹಳ ಚಂದವಾಗಿದೆ ಇದು. ಆಮೇಲೆ ಹೀಗಾಗಿ ಸಹೋದರರೇ, ನಾವು ಹಂಗಿನಲ್ಲಿದ್ದೇವೆ, ಆದರೆ ಪವಿತ್ರಾತ್ಮಾನುಸಾರ ನಡೆಯುವ ಹಂಗಿನಲ್ಲಿದ್ದೇವೆ. ಶರೀರ ಭಾವವನ್ನು ಅನುಸರಿಸಿ ಬದುಕಬೇಕೆಂಬ ಹಂಗಿನಲ್ಲಿಲ್ಲ. ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ. ನೀವು ಪವಿತ್ರಾತ್ಮನಿಂದ ದೇಹದ ದುರಭ್ಯಾಸಗಳನ್ನು ನಾಶ ಮಾಡುವುದಾದ್ರೆ ಜೀವಿಸುವಿರಿ. ಆಮೇಲೆ ಮುಂದಕ್ಕೆ ಓದ್ತೇನೆ 14ನೇ ವರ್ಷದಿಂದ. ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ, ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ. ಈ ಭಾವದಿಂದ ನಾವು ದೇವರನ್ನು ಅಪ್ಪ, ತಂದೆಯೇ ಎಂದು ಕೂಗುತ್ತೇವೆ. ನಾವು ದೇವರ ಮಕ್ಕಳಾಗಿದ್ದೇವೆಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ. ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ. ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ಹೇಗೆಂದರೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರು ನಾವು ಆಗುವೆವು. ಬಹಳ ಒಂದು ಚಂದವಾದಂತ ಒಂದು ವಿಶೇಷವಾದಂತ ಒಂದು ಸಂಗತಿ. ಈಗ ನಾವು ಪಾಪದಲ್ಲಿ ಜೀವಿಸುವ ಹಾಗಿಲ್ಲ,
ಶರೀರ ಭಾವ ಅನುಸಾರವಾಗಿ ಕೂಡ ನಾವು ಜೀವಿಸುವ ಹಾಗಿಲ್ಲ. ಈಗ ನಾವು ಹೇಗೆ ಜೀವಿಸಬೇಕು? ಪವಿತ್ರಾತ್ಮಾನುಸಾರವಾಗಿಯೇ ನಾವು ಜೀವಿಸಬೇಕು. ಯಾಕೆಂದ್ರೆ ಪರಿಶುದ್ಧಾತ್ಮನು ನಮ್ಮಲ್ಲಿ ಇದ್ದಾನೆ. ಆ ಪರಿಶುದ್ಧಾತ್ಮನು ನಮಗೆ ಹೊಸ ಜೀವವನ್ನು ಆತನು ತಂದಿದ್ದಾನೆ, ಅದನ್ನು ಕೊಟ್ಟಿದ್ದಾನೆ. ನಮ್ಮ ಮನೋನೇತ್ರಗಳನ್ನು ಆತನು ಬೆಳಗಿಸಿದ್ದಾನೆ. ಆ ಪರಿಶುದ್ಧಾತ್ಮನು ನಮ್ಮಲ್ಲಿ ಒಂದು ಸಾಕ್ಷಿಯನ್ನು ನುಡಿತಾನಂತೆ. ಏನ್ ಸಾಕ್ಷಿ? ನೀವು ದೇವರ ಮಕ್ಕಳು, ನೀವು ದಾಸನ ಮಕ್ಕಳಲ್ಲ, ತಿರುಗಿ ಭಯದಲ್ಲಿ ಬೀಳುವಂತಹ ದಾಸನ ಮಕ್ಕಳಲ್ಲ. ಆದ್ರೆ ಏನಂತೆ? ದೇವರ ಆತ್ಮನಿಂದ ನಡೆಸಲ್ಪಡುವಂತ ದೇವರ ಮಕ್ಕಳು ಈಗ ನಾವು. ಬಹಳ ಚಂದವಾದಂತ ಅದ್ಭುತವಾದಂತ ಒಂದು ಸಂಗತಿಯನ್ನ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಈಗ ಅದೇ ರೀತಿಯಲ್ಲಿ ಬಹಳಷ್ಟು ಆರ್ಗ್ಯುಮೆಂಟ್ಗಳನ್ನ ನಾವು ನೋಡ್ಬೋದು. ಇವಾಗ ನಮ್ಮ ಹಳೆಯ ಸ್ವಭಾವ ಶರೀರದ ಆಶೆಗೆ ವಿಧೇಯವಾಗ್ತದೆ. ಆದ್ರೆ ರಕ್ಷಣೆ ಹೊಂದಿದವನು ದೇವರಾತ್ಮನಿಗೆ ವಿಧೇಯನಾಗ್ತಾನೆ. ಈಗ ಬಹಳ ಒಂದು ಫೈಟಿಂಗ್ ಉಂಟು, ಒಂದು ಫೈಟಿಂಗ್. ಆ ಫೈಟಿಂಗ್ ಏನುಂಟು ನೋಡ್ರಿ, ಗಲಾತ್ಯ ಪತ್ರಿಕೆಯಲ್ಲಿ ಬರೆದದೆ. ಅದು ಗಲಾತ್ಯ ಪತ್ರಿಕೆ 5ನೇ ಅಧ್ಯಾಯ 16ನೇ ವರ್ಷದಿಂದ ನೋಡ್ರಿ. ಯಾರು ಓದ್ರಿ ದಯಮಾಡಿ. 16ನೇ ವರ್ಷದಿಂದ 16, 17, 18 ವಚನಗಳು. ನಾನು ಹೇಳುವುದೇನೆಂದರೆ, ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಯಾಕೆಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ನೀವು ಮಾಡಲಿಚ್ಛಿಸುವುದನ್ನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡುತ್ತವೆ. ಆದರೆ ನೀವು ಆತ್ಮನಿಂದ ನಡೆಸಿಕೊಳ್ಳುವುದಾದರೆ ನೇಮ ನಿಷ್ಠೆಗಳಿಗೆ ಅಧೀನರಲ್ಲ. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ. ಅವೇ ಯಾವೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದೌತಣ ಇಂಥವುಗಳೇ. ಸಾಕು. ಇದು ಬಹಳ ಚಂದವಾಗಿ ಹೇಳ್ತದೆ. ಏನಂತ ಹೇಳುವಾಗ, ರಕ್ಷಣೆ ಹೊಂದಿದಂತ ಒಬ್ಬ ವಿಶ್ವಾಸಿ ಅವನು ಯಾವಾಗಲೂ ದೇವರಾತ್ಮಾನುಸಾರವಾಗಿಯೇ ನಡಿಬೇಕು. ಅಂದ್ರೆ ಇನ್ನೊಂದು ಮಾತಿನಲ್ಲಿ ಹೇಳುವುದಾದ್ರೆ, ನಮ್ಮ ಹೃದಯ ದೇವರಾತ್ಮನಿಂದ ಅದು ತುಂಬಿರಬೇಕು ಅಥವಾ ನಿಯಂತ್ರಿಸಲ್ಪಡ್ಬೇಕು. ನಮ್ಮ ಬಾಯಿ ದೇವರಾತ್ಮನಿಂದ ನಿಯಂತ್ರಿಸಲ್ಪಡ್ಬೇಕು. ನಮ್ಮ ತುಟಿಗಳು ದೇವರಾತ್ಮನಿಂದ ಅದು ನಿಯಂತ್ರಿಸಲ್ಪಡಬೇಕು. ನಮ್ಮ ಕಿವಿಗಳು ದೇವರಾತ್ಮನಿಂದ ನಿಯಂತ್ರಿಸಲ್ಪಡಬೇಕು. ನಮ್ಮ ಕಣ್ಣುಗಳು ದೇವರಾತ್ಮನಿಂದ ನಿಯಂತ್ರಿಸಲ್ಪಡಬೇಕು. ನಮ್ಮ ಕೈಗಳು ದೇವರಾತ್ಮನಿಂದ ಅದು ನಿಯಂತ್ರಿಸಬೇಕು. ನಮ್ಮ ಕಾಲುಗಳು ಕೂಡ ದೇವರಾತ್ಮನಿಂದ ನಿಯಂತ್ರಿಸಲ್ಪಡಬೇಕು. ಆಗ ಏನಾಗ್ತದೆ? ಇಡೀ ನಮ್ಮ ದೇಹ ದೇವರಾತ್ಮನಿಂದ ನಿಯಂತ್ರಿಸಲ್ಪಟ್ಟು ದೇವರಾತ್ಮನಿಗೆ ಅನುಗುಣವಾದ ರೀತಿಯಲ್ಲಿ ನಾವು ಈ ಲೋಕದಲ್ಲಿ ಜೀವಿಸಲಿಕ್ಕೆ ಅದು ಸಾಧ್ಯವಾಗ್ತದೆ. ಆಮೇಲೆ ಇಲ್ಲಿ ಒಂದು ಮಾತು ಹೇಳ್ತಾನೆ, 22ನೇ ವರ್ಷದಿಂದ. ಆದ್ರೆ 22ನೇ ವರ್ಷದಿಂದನೂ ಕೂಡ ಹೋದ್ರಿ. ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆ, ದಮೆ ಇಂಥವುಗಳೇ. ನೋಡಿ, ಇವೆಲ್ಲ ಪರಿಶುದ್ಧಾತ್ಮನಿಂದ ನಿಯಂತ್ರಿಸಲ್ಪಡುವಾಗ ಪರಿಶುದ್ಧಾತ್ಮನು ನಮ್ಮಲ್ಲಿ ಇದನ್ನು ಉಂಟು ಮಾಡ್ತಾನೆ. ಈ ಎಲ್ಲ ಹವ್ಯಾಸಗಳನ್ನ ನಮ್ಗೆ ಆತನು ಬರಮಾಡ್ತಾನೆ. ಮತ್ತು ವಾಕ್ಯ ಹೇಳ್ತದಲ್ಲ, ಇವಾಗ ನಾವು ಓದಿದ್ವಲ್ಲ, ಪರಿಶುದ್ಧಾತ್ಮದಿಂದ ಇವತ್ತು ನಾವು ನಿಯಂತ್ರಿಸಲ್ಪಟ್ಟು ಜೀವಿಸುವುದಾದ್ರೆ ನಾವು ಒಳ್ಳೆ ಫಲಗಳನ್ನು ಕೊಡ್ತೇವೆ ದೇವರಿಗೆ.
ಎಂಥ ಫಲಗಳು? ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆ, ದಮೆ, ಇನ್ನೂ ಅನೇಕ 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 ಸಂಗತಿ. ಎಂಥ ಒಂದು ಫಲಗಳು ಇದು. ದೇವರಾತ್ಮನಿಂದ ತುಂಬಲ್ಪಟ್ಟು ಜೀವಿಸುವಂತಹ ಅವರ ಜೀವಿತ ಹೀಗೆ ಅದು ಫಲ ಕೊಡುವಂತಹ ಜೀವಿತ ಅದು ಆಗಿರ್ತದೆ. ಆಮೇಲೆ 23ನೇ ವಚನ ಓದ್ರಿ. 23-24. ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರವು ಅಪೇಕ್ಷಿಸುವುದಿಲ್ಲ. ಕ್ರಿಸ್ತ ಯೇಸುವಿನವರು ಏನೇನು ಆಕ್ಷೇಪಿಸುವುದಿಲ್ಲ. ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ವಿಷಯಾಭಿಲಾಷೆ, ಸ್ವೇಚ್ಛಾಭಿಲಾಷೆ ಸಹಿತ ಶಿಲುಬೆಗೆ ಹಾಕಿದವರು. ನೋಡಿ, ಇದನ್ನ ನಾವು ಮಾಡ್ಬೇಕಾಗಿದೆ. ನಮ್ಮ ಅನುದಿನದ ಜೀವಿತದಲ್ಲಿ ಇವತ್ತು ಜಯಪ್ರದವಾದಂತಹ ಜೀವಿತವನ್ನು ನಾವು ಜೀವಿಸ್ಬೇಕಾದ್ರೆ ಏನ್ ಮಾಡ್ಬೇಕಂತೆ? ನಮ್ಮ ಶರೀರ ಭಾವವನ್ನು ಅದರ ವಿಷಯಾಭಿಲಾಷೆ, ಸ್ವೇಚ್ಛಾಭಿಲಾಷೆ ಸಹಿತ ಅದನ್ನ ನಾವು ಶಿಲುಬೆಗೆ ಹಾಕ್ಬೇಕಂತೆ. ಯಾವಾಗ ಹಾಕ್ಬೇಕು? ಪ್ರತಿದಿನ ಹಾಕ್ಬೇಕು. ಪ್ರತಿದಿನ. ಅಥವಾ ಇನ್ನೊಂದು ಮಾತಿನಲ್ಲಿ ಹೇಳಿದ್ರೆ ಅದು ಪ್ರತಿ ನಿಮಿಷದಲ್ಲಿಯೂ ಕೂಡ ನಾವು ಹಾಕ್ಬೇಕು. ಹಾಗೆ ನಾವು ಜೀವಿಸ್ಬೇಕು ಈ ಲೋಕದಲ್ಲಿ. ಖಂಡಿತವಾಗಿಯೂ ಒಬ್ಬ ವಿಶ್ವಾಸಿಯ ಜೀವಿತ ಅದು ಬಹಳ ಸುಲಭ ಅಲ್ಲ, ಬಹಳ ಕಷ್ಟಕರವಾದಂತಹ ಜೀವಿತ. ಆದ್ರೆ ನಾವು ದೇವರ ವಾಕ್ಯಾನುಸಾರವಾಗಿ ನಡೆದುಕೊಳ್ಳುವಾಗ, ದೇವರ ಪರಿಶುದ್ಧಾತ್ಮನಿಗೆ ಒಳಪಟ್ಟು ನಾವು ಜೀವಿಸುವಾಗ ಆ ಪರಿಶುದ್ಧಾತ್ಮನು ನಮ್ಮೊಳಗೆ ತಾನೇ ಕಾರ್ಯವನ್ನು ಮಾಡುವಂತವನಾಗಿರ್ತಾನೆ. ನಮ್ಮಲ್ಲಿ ಎಂತ ಒಳ್ಳೆ ಅತ್ಯುತ್ತಮವಾದಂತ ಫಲಗಳನ್ನ ದೇವರಿಗೋಸ್ಕರವಾಗಿ ನಾವು ಅದನ್ನ ಕೊಡುವಂತವ್ರ ನಾವಾಗಿರ್ತೇವೆ. ಬಹಳ ಅದ್ಭುತವಾದಂತಹ ಜೀವಿತ. ನಾನು ನೆನೆಸ್ತೇನೆ, ಇಂತಹ ಜೀವಿತವನ್ನ ನಾವು ಜೀವಿಸಲಿಕ್ಕೆ ನಾವು ಪ್ರಯತ್ನ ಮಾಡೋಣ. ಕ್ರಿಸ್ತನ ಬರುಣ ಹತ್ತಿರವಾಗಿದೆ, ಆತನ ಬರುಣದ ಸಮೀಪದಲ್ಲಿದೆ. ಬರ್ತಾನೆ ಅಂತ ನಾವು ಹೇಳ್ತೀವಿ. ಆದ್ರೆ ಇನ್ನು ನಾವು ಜೀವಿಸುವುದು ಹೇಗೆ ಜೀವಿಸ್ಬೇಕು? ಕ್ರಿಸ್ತನ ಹಾಗೆಯೇ ನಾವು ಕೂಡ ಜೀವಿಸುವುದಕ್ಕೆ ಬಹಳ ಪ್ರಯತ್ನ ಮಾಡಬೇಕು ಮತ್ತು ಅದಕ್ಕಾಗಿ ನಮ್ಮನ್ನ ಸಮರ್ಪಿಸಿಕೊಳ್ಬೇಕು ಮತ್ತು ಕರ್ತನನ್ನು ಬಹಳವಾಗಿ ನಾವು ಪ್ರೀತಿಸಬೇಕು. ಆತನ ವಾಕ್ಯವನ್ನು ನಾವು ಪ್ರೀತಿಸಬೇಕು. ಆತನ್ನು ಎಡೆಬಿಡದೆ ಆರಾಧಿಸ್ಬೇಕು. ಆತನ್ನು ಕೊಂಡಾಡಬೇಕು. ಇಂಥ ಒಂದು ಜೀವನ ಖಂಡಿತವಾಗಿಯೂ ದೇವರಾತ್ಮ ಪ್ರೇರಿತವಾದಂತಹ ಒಂದು ಜೀವನ ಅದು ಆಗಿರ್ತದೆ. ಹೀಗೆ ಮಾಡುವ ಹಾಗೆ ದೇವರು ನಮ್ಮೆಲ್ಲರಿಗೆ ವಿಶೇಷವಾದ ಕೃಪೆಯನ್ನು ಕೊಡ್ಲಿ.